ಎಲ್ಲರಿಗೂ ನಮಸ್ಕಾರಗಳು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಮಾತೆ ನವದುರ್ಗಾ ದೇವಿಯ ಪಾದಾರವಿಂದಗಳನ್ನು ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಂದು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹೊನ್ನಾವರ ಇವರ ಸಹಯೋಗದೊಂದಿಗೆ ಈ ಸಂಸ್ಥೆಯ ಅಡಿಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ಅಡಿಯಲ್ಲಿ ಪಾಲಕ ಪೋಷಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾವುದೇ ಕೆಲಸವನ್ನು ಮಾಡಬೇಕಾದರೆ ವಿಘ್ನ ನಿವಾರಕ ಗಣಪತಿಯನ್ನು ನೆನೆಯುವುದು ವಾಡಿಕೆ. ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪ್ರಾರ್ಥನೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಂದ. ಪ್ರತಿಕಾ ಸಂಗಡಿಗರು. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ, ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಅಕ್ಕರೆಯ ಆಕಾರ ಮೈ ಕಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ಅಕ್ಕರೆಯ ಆಕಾರ ಮೈ ಕಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ನಲಿದು ಬಾ ಒಲಿದು ಬಾ, ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ. ಇಳಿಯುತ್ತ ಹರ್ಷ ವರ್ಷ ಸುರಿಸುತ್ತ ಬಾ, ಇಳಿಯುತ್ತ ಹರ್ಷ ವರ್ಷ ಸುರಿಸುತ್ತ ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ, ಲೋಕರಕ್ಷಕ ಶ್ರೀ ವಿಘ್ನೇಶ್ವರ. ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ, ಲೋಕರಕ್ಷಕ ಶ್ರೀ ವಿಘ್ನೇಶ್ವರ. ನಮ್ಮ ನೆಲೆಯಲ್ಲಿ ನಮ್ಮ ನೆಲದಲ್ಲಿ, ನಮ್ಮ ಎದೆಯಲ್ಲಿ ನೆಲದಲ್ಲಿ ಗಣಪತಿ ಗಣಪತಿ, ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ ಬಾ. ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ವಿಘ್ನ ನಿವಾರಕನ ಪ್ರಾರ್ಥನೆಯನ್ನು ಮಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಸ್ವಾಗತ ಹಾಡಿನ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಅನನ್ಯ ಸಂಗಡಿ.
ಪರಿಶೋಧನಾ ಕಾರ್ಯಕ್ರಮದ ನೋಡೆಲ್ ಆಫೀಸರ್ ಆದಂತಹ ಶ್ರೀ ಸೂರ್ಯಕಾಂತ್ ರವರನ್ನು ನಮ್ಮ ಶಾಲಾ ಶಿಕ್ಷಕರ ಪರವಾಗಿ ಹಾಗೂ SDMC ಅವರ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಅದೇ ರೀತಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀ ಚಂದ್ರಶಂಕರ್ ಗೌಡ ಇವರನ್ನು ನಮ್ಮ ಶಾಲೆಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಅದೇ ರೀತಿ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ತಾಲೂಕಾ ವ್ಯವಸ್ಥಾಪಕರು ಇವರಿಗೆ ಶ್ರೀ ಚಿದಾನಂದ ಗೌಡ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ SDMC ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ನಂತರ ನಮ್ಮ ಶಾಲೆಗೆ ಸಾಮಾಜಿಕ ಪರಿಶೋಧನಾ ಲೆಕ್ಕ ತಪಾಸಣೆಗೆ ಆಗಮಿಸಿದಂತಹ ಕುಮಾರಿ ವೀಣಾ ಹಾಗೂ ರಾಜೇಶ್ವರಿ ಮೇಡಮ್ ರವರಿಗೆ ನಮ್ಮ ಶಾಲೆಯ ಪರವಾಗಿ SDMC ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಕೊಡ್ತೀವಿ. ಅದೇ ರೀತಿ ಈ ಸಭೆಗೆ ಆಗಮಿಸಿದ ಎಲ್ಲ SDMC ಸದಸ್ಯರಿಗೆ, ಊರ ನಾಗರಿಕರಿಗೆ ಹಾಗೂ ಹಿಂದೆ ಕೆಲಸ ಮಾಡಿದಂತ ಅಡುಗೆಯವರಿಗೆ ಹಾಗೂ ಈಗ ಕೆಲಸ ಮಾಡುತ್ತಿರುವ ಅಡುಗೆ ಸಹಾಯಕರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಶಿಕ್ಷಕರ ಪರವಾಗಿ ಅದೇ ರೀತಿ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ಶ್ರೀಮತಿ ರಂಡಿಯಾ ಫರ್ನಾಂಡಿಸ್ ಹಾಗೂ ಸಂಗೀತಾ ಟೀಚರ್ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಈಗ ಪ್ರಾಸ್ತಾವಿಕ ಮತ್ತು ಸಾಮಾಜಿಕ ಪರಿಶೋಧನಾ ತಾಲೂಕಾ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಶ್ರೀ ಚಿದಾನಂದ ಗೌಡ ಸರ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಶುಭ ಮಧ್ಯಾಹ್ನದ ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ಇವತ್ತು ಪಾಲಕರ ಸಭೆಯನ್ನ ಆಯೋಜಿಸಲಾಗಿದೆ. ಈ ಒಂದು ಪಾಲಕರ ಸಭೆಯ ಅಧ್ಯಕ್ಷತೆಯನ್ನು ಶ್ರೀಯುತ ಸೂರ್ಯಕಾಂತ್ ಸರ್ ಅವರೇ, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಈ ಒಂದು ಶಾಲೆಯ ಅಧ್ಯಕ್ಷರು, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರು, ಹಾಗೆ ಸಹಶಿಕ್ಷಕರು, ಹಾಗೆ ಹಾಜರಿದ್ದಂತಹ ಎಲ್ಲ SDMC ಸದಸ್ಯರೇ, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಅಡುಗೆ ಸಿಬ್ಬಂದಿಯವರೇ, ಹಾಗೆ ಇಂದಿನ ಒಂದು ಈ ಒಂದು ಶಾಲೆಯಲ್ಲಿ ಅಡುಗೆ ಸಹಾಯಕರಾಗಿ ಅಡುಗೆ ಸಿಬ್ಬಂದಿಯವರೇ, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಈ ಶಾಲೆಯ ವ್ಯಾಪ್ತಿಯ ಸಾರ್ವಜನಿಕರೇ, ಹಾಗೆ ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂತಹ ಒಂದು ವಿದ್ಯಾರ್ಥಿಗಳೇ, ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ಈಗಾಗಲೇ ಸಾಮಾಜಿಕ ಪರಿಶೋಧನೆ ಕೈಗೊಳ್ಳಲಾಗಿದೆ. ಈ ಒಂದು ಸಾಮಾಜಿಕ ಪರಿಶೋಧನೆ ಕಳೆದ ಒಂದು 3 ದಿವಸ ಅವಧಿಗೆ, ಇವತ್ತು 4ನೇ ದಿವಸ ಅವಧಿ, 3 ದಿವಸ ಅವಧಿಗೆ ನಾವು ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನ ಮಾಡಲಾಗಿದೆ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ತಮ್ಗೆ ಗೊತ್ತಿದೆ. ಈ ಯೋಜನೆ ಒಂದು 2018-19ರಲ್ಲಿ ಏನು ಕೇಂದ್ರ ಸರ್ಕಾರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಸರ್ವ ಶಿಕ್ಷಾ ಅಭಿಯಾನವನ್ನ ಶಾಲಾ ಶಿಕ್ಷಣಕ್ಕಾಗಿ ಏನು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಜಾರಿ ತಂದಿರುವಂತದ್ದು. ಈ ಯೋಜನೆಯ ಗುರಿ ಏನಂತಂದ್ರೆ ಮೊದಲನೇದಾಗಿ ತಮ್ಗೆ ಗೊತ್ತಿರುವಂತೆ ಈಗಾಗಲೇ ಹಿಂದಿನ ಇದರಲ್ಲಿ ಏನಂತಂದ್ರೆ 2018-19ಕ್ಕಿಂತ ಪೂರ್ವದಲ್ಲಿ ಸರ್ವ ಶಿಕ್ಷಾ ಅಭಿಯಾನ, ಹಾಗೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಹಾಗೆ ಶಿಕ್ಷಕರ ಶಿಕ್ಷಣದಿಂದ ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನು ಹೊರಹಾಕಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ತಮ್ಗೆ ಗೊತ್ತಿರುವಂತೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಉದ್ದೇಶ ಏನಂತಂದ್ರೆ ಈಗಾಗಲೇ ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ಯಾವುದೇ ಒಂದು ವಿಂಗಡಣೆ ಮಾಡದೆ ಸಮಾನವಾದ ಶಿಕ್ಷಣವನ್ನು ಕೊಡುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ. ಅದರ ಆ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿ ತಂದಿದೆ. ಇದರಲ್ಲಿ ಮುಖ್ಯವಾಗಿ ಈ ಒಂದು ಯೋಜನೆಯ ಇದರ ಉದ್ದೇಶ ಏನಂತಂದ್ರೆ ಈಗಾಗಲೇ ಶಾಲೆಯ ಕಾರ್ಯಕ್ಷಮತೆ, ಹಾಗೆ ಶಾಲೆಯ ಕಲಿಕಾ ಫಲಿತಾಂಶವನ್ನು ಹೆಚ್ಚಿಸುವಂಥದ್ದು, ಶಾಲೆಯಲ್ಲಿ ಕೊಡುವಂತ ಶಿಕ್ಷಣ ಮಟ್ಟವನ್ನು ಸುಧಾರಿಸುವಂಥದ್ದು ಈ ಯೋಜನೆ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಜಾರಿ ತಂದಿರುವುದು. ಈ ಒಂದು ಯೋಜನೆಯಲ್ಲಿ ಕಲಿತಿರುವಂತಹ ಮಕ್ಕಳಿಗೆ ಈ ಯೋಜನೆಯಲ್ಲಿ ತಮ್ಗೆ ಗೊತ್ತಿರುವಂತೆ ಮಕ್ಕಳಿಗೆ ಕೊಡುವಂತಹ ಸೌಲಭ್ಯಗಳಂತಂದ್ರೆ ಈಗಾಗಲೇ ತಮ್ಮ ಮಕ್ಕಳಿಗೆ ಕೊಟ್ಟಿರುವಂತಹ ಈ ಪಠ್ಯ ಪುಸ್ತಕ ಇರ್ಬೋದು, ಸಮವಸ್ತ್ರಗಳಿರ್ಬೋದು ಅಥವಾ ಸುಸ್ವಾಸ್ಥ್ಯಗಳಿರ್ಬೋದು. ಈ ಯೋಜನೆಗಳೆಲ್ಲ ಏನಂತಂದ್ರೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಮತ್ತು ಶಾಲೆಗಾಗಿ ತಮ್ಗೆ ಗೊತ್ತಿರುವಂತೆ ಶಾಲೆಗಾಗಿ ಅನುದಾನಗಳು ಹೆಚ್ಚಿನದಾಗಿ ಇಲ್ಲಿ ಬರುವಂತದ್ದು ಏನೂ ಇಲ್ಲ. ಹೆಚ್ಚಿನದಾಗಿ ಯಾವ್ದು ಬರುತ್ತೆ ಅಂತಂದ್ರೆ ಸುಸ್ವಾಸ್ಥ್ಯ ಅನುದಾನ ಬರುತ್ತೆ. ಏನೇನು ಶೌಚಾಲಯದ ಒಂದು ವ್ಯವಸ್ಥೆಯನ್ನು ಸರಿ
ಕುಡಿಯ ನೀರಿನ ವ್ಯವಸ್ಥೆಗೆ ಒಂದು ಅನುದಾನ ಬರುವಂತದ್ದು ಇದೆ. ಇದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಶಿಕ್ಷಣಕ್ಕಾಗಿ ಹೆಚ್ಚಿನದಾಗಿ ಒತ್ತನ್ನ ಕೊಡಲಾಗಿದೆ. ಹೀಗಾಗಿ ಮಕ್ಕಳಿಗೆ ಏನು ಶಿಕ್ಷಣ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಏನು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಯಾವ ರೀತಿ ನಡೀತಾ ಇದೆ, ಆ ಕೊಟ್ಟಿರುವಂತಹ ಸೌಲಭ್ಯಗಳು ಆ ಫಲಾನುಭವಿಗಳು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮುಟ್ಟಿದೆ ಇರೋದ್ರ ಬಗ್ಗೆ ಪರಿಶೀಲನೆ ಮಾಡ್ಲಿಕ್ಕೆ ನಮ್ಗೆ ಕೊಟ್ಟಿರುವಂತದ್ದು. ಈಗಾಗಲೇ ನಾವೇನಂತಂದ್ರೆ ಈ ಹೊನ್ನಾವರ ತಾಲೂಕಿನಲ್ಲಿ ಏನು 26 ಗ್ರಾಮ ಪಂಚಾಯತ್ ಇದೆ, ಆ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಒಂದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ 2 ಶಾಲೆಗಳನ್ನ ಆಯ್ಕೆ ಮಾಡ್ಲಿಕ್ಕೆ ನಾವು ಕೊಟ್ಟಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಯನಪುರ, ಈ 2 ಶಾಲೆಗಳಿಗೆ ನಮ್ಗೆ ಸಾಮಾಜಿಕ ಪರಿಶೀಲನೆ ಮಾಡ್ಲಿಕ್ಕೆ ನಮ್ಗೆ ಸರ್ಕಾರದ ಒಂದು ಆದೇಶ. ಈ ಒಂದು ಕಳೆದ ಒಂದು 4 ದಿವಸ ಅವಧಿಗೆ ಅಂದ್ರೆ 3 ದಿವಸ ಅವಧಿಗೆ ನಾವು ಈ ಒಂದು ಶಾಲೆಗೆ ಭೇಟಿ ನೀಡಿ ಇಲ್ಲಿರುವಂತ ಅಂಶಗಳಂತಂದ್ರೆ ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಏನೇನು ದಾಖಲಾತಿಗಳನ್ನ ನಿರ್ವಹಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿರುವಂತದ್ದು, ಮಕ್ಕಳ ಒಂದು ಸಂದರ್ಶನವನ್ನ ಮಾಡಿರುವಂತದ್ದು, ಹಾಗೆ ಪಾಲಕ ಪೋಷಕರ ಸಂದರ್ಶನವನ್ನ ಮಾಡಿರುವಂತದ್ದು, ಹಾಗೆ ಅದರ ಒಂದು ಈ ಒಂದು ಶಾಲೆಯಲ್ಲಿರುವಂತಹ ಎಲ್ಲಾ ಅಂಶಗಳನ್ನ ಇಲ್ಲಿನ ತರಗತಿ ಕೊಠಡಿ ಇರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಗ್ರಂಥಾಲಯ ವ್ಯವಸ್ಥೆ ಇರ್ಬೋದು, ಅಥವಾ ಅಡುಗೆ ಕೋಣೆ ಯಾವ ರೀತಿ ಇದೆ, ಮತ್ತೆ ಇಲ್ಲಿ ಅಡುಗೆ ಯಾವ ರೀತಿ ತಯಾರಿ ಮಾಡ್ತಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿರುವಂತದ್ದು, ಇಲ್ಲಿರುವ ಸುತ್ತಮುತ್ತ ಕಾಂಪೌಂಡ್ ವ್ಯವಸ್ಥೆ ಇರ್ಬೋದು, ಆಟದ ಮೈದಾನ ಇರ್ಬೋದು, ಎಲ್ಲಾ ಅಂಶಗಳನ್ನು ಕುರಿತಂತೆ ನಾವು ಸಾಮಾಜಿಕ ಪರಿಶೀಲನೆ ಮಾಡಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಏನಂತಂದ್ರೆ ಶಿಕ್ಷಣಕ್ಕೆ ಯಾವ ರೀತಿ ಮಕ್ಕಳಿಗೆ ಶಿಕ್ಷಕರು ಕೊಡ್ತಾ ಇರೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿರುವಂತದ್ದು ಮತ್ತು ಮಕ್ಕಳು ಎಷ್ಟು ಅದರ ಕಲಿಕಾ ಫಲಿತಾಂಶವನ್ನ ಪಡೆದುಕೊಂಡಿರೋ ಬಗ್ಗೆ ಕೂಡ ನಾವು ಕೆಲವೊಂದು ಮಕ್ಕಳ ಅಭಿಪ್ರಾಯ ಕೂಡ ನಾವು ಸಂಗ್ರಹಣೆ ಮಾಡಿರುವಂತದ್ದು. ಈ ಎಲ್ಲಾ ಅಂಶಗಳನ್ನ ನಾವು ಕಳೆದ ಒಂದು 3 ದಿವಸ ಅವಧಿಗೆ ಏನು ಮಾಡಿದ್ವಿ ಆ ವರದಿಯನ್ನ ಕೂಡ ಈ ಒಂದು ಸಭೆಯಲ್ಲಿ ಮಂಡನೆ ಮಾಡುವಂತದ್ದು. ಮತ್ತೆ ಇಲ್ಲಿ ಬಂದಿರುವಂತ ಲೋಪದೋಷಗಳೇನು ಕಾಣುವುದಿಲ್ಲ, ಆದ್ರೆ ಸಣ್ಣ ಪುಟ್ಟ ನ್ಯೂನತೆಗಳು ಏನಿರ್ತದೆ ಅಲ್ಲಿ ನಾವು ಇಲ್ಲೊಂದು ವ್ಯಕ್ತಪಡಿಸಿ ಇಲ್ಲಿ ಸರಿಪಡಿಸಿಕೊಂಡು ಹೋಗುವಂತದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ಉದ್ದೇಶ. ಈಗಾಗಲೇ ಈ ಒಂದು ಸಾಮಾಜಿಕ ಪರಿಶೋಧನೆ ಏನು ನಡೀತಾ ಇದೆ ಈ ಹಂತದಂತ ಅಂತಲ್ಲ, ಶಾಲೆ ಹಂತದಕ್ಕಲ್ಲ, ಈ ಎಲ್ಲಾ ಹಂತದಲ್ಲೂ ಕೂಡ ಸಾಮಾಜಿಕ ಪರಿಶೋಧನೆಯನ್ನ ಕಡ್ಡಾಯ ಮಾಡ್ತಾ ಇದ್ದಾರೆ. ಕಡ್ಡಾಯ ಅಂತಂದ್ರೆ ಈಗಾಗಲೇ ಸಾಮಾಜಿಕ ಅಂತಂದ್ರೆ ತಮ್ಗೆ ಗೊತ್ತಿರುವಂತೆ ಸಮುದಾಯದೊಟ್ಟಿಗೆ ಮಾಡುವಂತ ಕಾರ್ಯಕ್ರಮ, ಇದು ನಾವೊಬ್ಬರೇ ಮಾಡ್ಕೊಂಡು ಹೋಗುವಂತ ಕಾರ್ಯಕ್ರಮ ಅಲ್ಲ. ಈಗಾಗಲೇ ತಮ್ಗೆ ಗೊತ್ತಿರುವಂತೆ ಬೇರೆ ಬೇರೆ ಆಡಿಟ್ ಗಳೆಲ್ಲ ಆಗ್ತದೆ. ಆ ಆಡಿಟ್ ಗಳಂತಂದ್ರೆ ಲೆಕ್ಕಪತ್ರಗಳಿಗೆ ಮಾತ್ರ ಸೀಮಿತವಾಗಿರ್ತದೆ ಮತ್ತು 4 ಗೋಡೆಗಳ ಮಧ್ಯದಲ್ಲಿ ಮಾತ್ರ ಇರುತ್ತೆ. ಮತ್ತೆ ಅದನ್ನ ಎಲ್ಲೂ ಹೊರಗಡೆ ಹಾಕೋದಿಲ್ಲ. ಅಂದ್ರೆ ಏನ್ ಖರ್ಚಾಯ್ತು, ಏನಾಯ್ತು, ಅದರ ಲೋಪದೋಷಗಳಿದೆ ಏನು ಅಂತ ಹೇಳ್ಕೊಂಡು ಯಾವ್ದು ಹೊರಗೆ ಹಾಕುವಂತದ್ದು ಇರುವುದಿಲ್ಲ. ಅದು ಏನಂದ್ರೆ ಅಧಿಕಾರಿಗಳ ಮಟ್ಟದ ಹಂತದಲ್ಲಿ ಇರ್ತದೆ. ಇದು ಹಾಗಿಲ್ಲ, ನಮ್ಮ ಸಾಮಾಜಿಕ ಪರಿಶೋಧನಾ ಕಾರ್ಯ ಆತರ ಇಲ್ಲ. ಜನರ ಒಂದು ಸಮ್ಮುಖದಲ್ಲಿ ನಡೆಯುವಂತ ಕಾರ್ಯಕ್ರಮ, ಅಂದ್ರೆ ಜನರಿಗೆ ಏನ್ ನಡೆದಿದೆ ಅನ್ನೋ ಬಗ್ಗೆ ಅವರಿಗೆ ತಿಳಿ ಹೇಳುವಂತದ್ದು, ಮತ್ತೆ ಯೋಜನೆಗಳು ಬಂದಿರುವಂತದ್ದು ಸರಿಯಾಗಿ ಮುಟ್ಟಿದ್ದ ಬಗ್ಗೆ ಅವರ ಒಂದು ಚರ್ಚೆ ಸಲಹೆಗಳನ್ನು ಪಡೆದುಕೊಳ್ಳುವಂತದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ಉದ್ದೇಶ. ಈಗಾಗಲೇ ಗ್ರಾಮ ಪಂಚಾಯತ್ ಹಂತದಲ್ಲೆಲ್ಲ ಈ ಒಂದು ಸಾಮಾಜಿಕ ಪರಿಶೋಧನೆ ಎಲ್ಲ ನಡೆದಾಗ ತಮಗೆ ಗೊತ್ತಿರುವಂತೆ ಕೆಲವರು ಪಂಚಾಯತ್ ಸದಸ್ಯರಿರ್ಬೋದು ಅಥವಾ ಕೆಲವು ಸಾರ್ವಜನಿಕರು ಗ್ರಾಮ ಸಭೆಗಳೆಲ್ಲ ಭಾಗವಹಿಸಿರ್ಬೋದು. ಯಾಕೆಂದ್ರೆ ಆ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ನಮ್ಮ ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಂತಹ ಖರ್ಚು ವೆಚ್ಚಗಳ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಓದಿ ಹೇಳುವಂತದ್ದು ಮತ್ತೆ ಅಲ್ಲಿ ಚರ್ಚೆ ಮಾಡುವಂತದ್ದು ಇರುವಂತದ್ದು. ಇದು ನಮಗೆ ಶಾಲೆ ಕೊಟ್ಟಿರುವಂತದ್ದು ಹೊಸದಾಗಿ ಕೊಟ್ಟಿದ್ದಾರೆ. ಈ ಶಾಲೆಯ ಒಂದು ಶಿಕ್ಷಣ ಇದಕ್ಕೆ ನಮಗೆ ಹೊಸದಾಗಿ ಕೊಟ್ಟಿರುವಂತದ್ದು. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಹೊಸದಾಗಿ ಕೊಟ್ಟಿರುವಂತದ್ದು ನಾವು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಬರುವಂತ ಎಲ್ಲಾ ಅಂಶಗಳನ್ನು ನಾವು ಪರಿಶೀಲನೆ ಮಾಡಿ ನಮ್ಮ ವರದಿ ರೂಪದಲ್ಲಿ ನಾವು ಸಿದ್ಧಪಡಿಸಿದ್ವಿ. ಆ ವರದಿ ಕೂಡ ತಮ್ಮ ಮುಂದೆ ವ್ಯಕ್ತಪಡಿಸಿದ್ದೀವಿ. ಮತ್ತೆ ಆ ವರದಿಯಲ್ಲಿ ಏನಾದರೂ ತಮಗೆ ಸಲಹೆ ಸೂಚನೆಗಳಿದೆ ಅಥವಾ ಏನಾದರೂ ಸೇರಿಸಿದ್ರೆ ತಾವು ತಿಳಿಸಬಹುದು. ಮತ್ತೆ ಈ ಶಾಲೆಯಲ್ಲಿ ಕಲಿತಿರುವಂತಹ ಮಕ್ಕಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ತಮ್ಮ ಒಂದು ಸಲಹೆ ಸೂಚನೆ ಕೂಡ ಅಭಿಪ್ರಾಯ ಕೂಡ ನಾವು ಸಂಗ್ರಹಣೆ ಮಾಡಲಿಕ್ಕಿದ್ದೀವಿ. ಹಾಗಾಗಿ ಆ ಒಂದು ಇದನ್ನ ತಮ್ಮ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆ ಕೈಗೊಳ್ಳಲಿಕ್ಕೆ ಈ ಒಂದು 3 ದಿವಸ ಅವಧಿಗೆ ನಾವು ಕೈಗೊಳ್ಳಲಿಕ್ಕೆ ಇಲ್ಲಿನ SMC ಅಧ್ಯಕ್ಷರು ಹಾಗೆ ಮುಖ್ಯ ಶಿಕ್ಷಕರು ಹಾಗೆ ಸಹ ಶಿಕ್ಷಕರು ಎಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸಾಮಾಜಿಕ ಪರಿಶೋಧನೆ ಕುರಿತಂತೆ ನನಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಾಮಾಜಿಕ
ಪರಿಶೋಧನೆಯ ತಾಲೂಕಾ ವ್ಯವಸ್ಥಾಪಕರಾದ ಶ್ರೀ ಚಿದಾನಂದ ಗೌಡ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ವರದಿ ವಾಚನ ವೀಣಾ ಅವರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ನಾಯ್ಕ ಅಂತ. ನಾವು ಏನು 3 ದಿನದಲ್ಲಿ ಆಡಿಟ್ ಮಾಡಿದ್ರು ಅದನ್ನ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾನಮಠ. ಶಾಲೆಯ ಡೈಸ್ ಕೋಡ್ 2980-5902. ಶಾಲೆ ಪ್ರಾರಂಭವಾದ ವರ್ಷ 1940. ಸಾಮಾಜಿಕ ಪರಿಶೋಧನೆ ಅವಧಿ 1-4-2023ರಿಂದ 3-31-3-2024ರವರೆಗೆ. ಸಾಮಾಜಿಕ ಪರಿಶೋಧನೆ ದಿನಾಂಕ 20-1-2025ರಿಂದ 23-1-2025ರವರೆಗೆ. ವಿದ್ಯಾರ್ಥಿಗಳ ಸಂಖ್ಯೆ ಸ್ಕೂಲಲ್ಲಿರುವುದು 37. ಹಾಗೆ ಈ ಶಾಲೆಯ ಹಿನ್ನೆಲೆ ಶರಾವತಿ ನದಿಯ ದಂಡೆಯ ಮೇಲಿನ ಸುಂದರವಾದ ಹಸಿರಿನ ಪರಿಸರದಲ್ಲಿನ ಸಾನಾಮಠ ಚರ್ಚಿನ ಪ್ರದೇಶದಲ್ಲಿ 1940ರಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಾನಾಮಠ ಆರಂಭವಾಯಿತು. ಶ್ರೀ ಇಂದ್ರು ಡಿಸೋಜಾರವರು ಶಾಲೆಯನ್ನು ಪ್ರಾರಂಭ ಮಾಡಿದರು. ಶಾಲೆಯ ಮೇಲ್ವಿಚಾರಣೆಯನ್ನು ಶ್ರೀ ಇಂದ್ರು ಡಿಸೋಜಾರವರು ಮತ್ತು ಊರಿನ ಕೆಲವು ನಾಗರಿಕರು ನೋಡಿಕೊಳ್ಳುತ್ತಿದ್ದರು. ಪ್ರಾರಂಭದಲ್ಲಿ 1-4ನೇ ತರಗತಿಗಳು ಮಾತ್ರ ನಡೆಯುತ್ತಿದ್ದವು. ಹೊನ್ನಾವರದ ತಗ್ಗುಪಾಳ್ಯದ ಶ್ರೀ ಪ್ರಭು ಸರ್ ಅವರು, ಶ್ರೀ ಮಚಾದರ್ ಸರ್ ಅವರು 1-4ನೇ ತರಗತಿಯವರೆಗೆ ಶಿಕ್ಷಣವನ್ನು ನೀಡುತ್ತಿದ್ದರು. ನಂತರ 1973ರಲ್ಲಿ ಶ್ರೀ ರಾಮನಾಥ್ ಭಟ್ ರವರು ಜಾಗ ನೀಡಿದ್ದರಿಂದ ನವದುರ್ಗಾ ದೇವಿಯ ಸನ್ನಿಧಾನದ ಹತ್ತಿರ ಸಾನಾಮಠ ಶಾಲೆಯ ಸ್ವಂತ ಅಸ್ತಿತ್ವವನ್ನು ಪಡೆಯಿತು. ಊರ ನಾಗರಿಕರು ಹಿರಿಯರ ಅಭಿಪ್ರಾಯದಂತೆ ಶ್ರೀ ಕೃಷ್ಣಕಾಂತ್ ಶಾನ್ಭಾಗ್ ರವರು ಕಟ್ಟಡವನ್ನು ಕಟ್ಟಿಸಿದ್ದರು. ಊರ ನಾಗರಿಕರು ಮತ್ತು ಹಳೆಯ ವಿದ್ಯಾರ್ಥಿಗಳ ಸಹಾಯದ ಮೇರೆಗೆ ಶ್ರೀ ವಾಸುದೇವ ಪುಂಡಲಿಕ್ ಭಟ್ ರವರ ನೇತೃತ್ವದಲ್ಲಿ ಈ ಕಟ್ಟಡವನ್ನು ಕಟ್ಟಿಸಿದರು. ಹೀಗೆ ಹಲವು ಏಳುಬೀಳುಗಳ ಮಧ್ಯದಲ್ಲಿ ಈ ಶಾಲೆ ಸ್ಥಾಪನೆಯಾಯಿತು. ನಂತರ 2001ರಲ್ಲಿ ಬಿಸಿಯೂಟ ಪ್ರಾರಂಭವಾಯಿತು. 2004ರಲ್ಲಿ ಸಾನಾಮಠ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಎಂದು ಮೇಲ್ದರ್ಜೆ ಕೊಂಡೊಯ್ಯಲಾಯಿತು. ನಂತರ 2007ರಲ್ಲಿ 7ನೇ ತರಗತಿ ಮೇಲ್ದರ್ಜೆಗೇರಿಸಲಾಯಿತು. ಆಗ ಶಾಲೆಯಲ್ಲಿ ಶ್ರೀ PH ನಾಯಕ್ ಸರ್ ಅವರು ಮತ್ತು VG ಮಡಿವಾಳ್ ಸರ್ ಗೌರವಿನ ಟೀಚರ್ ಕೆಲಸ ಮಾಡುತ್ತಿದ್ದರು. ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ಆಸಕ್ತಿದಾಯಕವಾಗಿ ಮಕ್ಕಳಲ್ಲಿ ಆಸಕ್ತಿ ಹುಟ್ಟಿಸುವಂತೆ ಕಲಿಸುತ್ತಿದ್ದರು. ಶ್ರೀ NK ನಾಯಕ್ ಸರ್ ಅವರು ಮತ್ತು ಶ್ರೀ NN ನಾಯಕ್ ಸರ್ ಅವರು ಈ ಶಾಲೆಯ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸುತ್ತಿದ್ದಾರೆ. ಶ್ರೀ NK ನಾಯಕ್ ಸರ್ ಅವರು ಕಳೆದ ಮಾರ್ಚ್ನಲ್ಲಿ ನಿವೃತ್ತ ಹೊಂದಿದ್ದು, ಶ್ರೀ NN ನಾಯಕ್ ರವರು ಸೆಪ್ಟೆಂಬರ್ 27, 2024ರಂದು ವರ್ಗಾವಣೆ ಹೊಂದಿ LPS ಕುದ್ರಿಗಿ ಶಾಲೆಗೆ ವರ್ಗಾವಣೆಯಾಗಿ ಹೋಗಿದ್ದಾರೆ. ಪ್ರಸ್ತುತ ಈ ಶಾಲೆಯಲ್ಲಿ ಸೆಪ್ಟೆಂಬರ್ 27ರಂದು ಶ್ರೀಮತಿ ನಿರ್ಮಲಾ S. ಹೆಗಡೆ ರವರು ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ, ಅಂದರೆ ಕಳೆದ 3 ತಿಂಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಸಹಶಿಕ್ಷಕಿಯಾಗಿ ಕಳೆದ 9 ವರ್ಷದಿಂದ ಶ್ರೀಮತಿ ರೆಮಿಡಿಯಾ ಫರ್ನಾಂಡಿಸ್ ರವರು ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗೂ ಈ ವರ್ಷದ ಜೂನ್ 15ರಿಂದ ಅತಿಥಿ ಶಿಕ್ಷಕಿಯಾಗಿ ಸಂಗೀತಾ ಗೌಡರವರು ಸೇವೆ ಸಲ್ಲಿಸುತ್ತಿದ್ದಾರೆ. ಹೀಗೆ ಶಾಲೆ ಇಲಾಖೆಯ ಆದೇಶದಂತೆ ಬಂದಿರುವ ಕಾರ್ಯಕ್ರಮಗಳನ್ನು ಯಥಾವತ್ತಾಗಿ ನಡೆಸಿಕೊಂಡು ಬಂದಿದೆ. ಉದಾಹರಣೆಗೆ ಬಿಸಿಯೂಟ, ಸಂಭ್ರಮ ಶನಿವಾರ ಇತ್ಯಾದಿ. 2023-24ರ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ ಹೋದ ವರ್ಷದ್ದು: ಅಂಗನವಾಡಿ 15 ಜನ, 1ನೇ ತರಗತಿಯಲ್ಲಿ 4, 2ನೇ ತರಗತಿ 9, 3ನೇ ತರಗತಿಯಲ್ಲಿ 7, 4ನೇ ತರಗತಿಯಲ್ಲಿ 4, 5ನೇ ತರಗತಿಯಲ್ಲಿ 4, 6ನೇ ತರಗತಿ 4, 7ನೇ ತರಗತಿಯಲ್ಲಿ 2, ಒಟ್ಟು 49 ಜನ. ಭೇಟಿ 15 ವಿದ್ಯಾರ್ಥಿಗಳ ಹಾಜರಾತಿ. ನಾವು ಬಂದಿನ ಅಂಗನವಾಡಿಯಲ್ಲಿ 6 ಜನ ಬಂದಿದ್ರು. 1ನೇ ತರಗತಿ 5, 2ನೇ ತರಗತಿ 4, 3ನೇ ತರಗತಿ 9, 4ನೇ ತರಗತಿ 7, 5ನೇ ತರಗತಿ 2, 6ನೇ ತರಗತಿ 2, 7ನೇ ತರಗತಿ 4, ಅಷ್ಟು 39 ಜನ ಬಂದಿದ್ರು. ಹಾಗೆ ಈ ಶಾಲೆಯ ಅನುದಾನದ ವಿವರ: ಪ್ರಾರಂಭಿಕ ಶಿಸ್ತು 2628, ಶಾಲೆಯ ಅನುದಾನ 1250, ಶೂ ಮತ್ತು ಸಾಕ್ಸ್ 9455, ಪಂಚ ಸೌಲಭ್ಯ 8000, ಬಡ್ಡಿ 131, ಅಷ್ಟು 21464
ಮಂಚ ಸೌಲಭ್ಯ 8,000, ಶೂ ಮತ್ತು ಸಾಕ್ಸ್ 9,455, ಅಷ್ಟು 18,705, ಉಳಿತಾಯ 2,759. ಸಾಮಾಜಿಕ ಪರಿಶೋಧನೆ ವೇಳೆ ಕಂಡುಬಂದ ಧನಾತ್ಮಕ ಅಂಶಗಳು ಒಳ್ಳೆಯ ಅಂಶಗಳು ಈ ಶಾಲೆಯಲ್ಲಿ ಎಲ್ಲಾ ರಿಜಿಸ್ಟರ್ಗಳನ್ನು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಲಾಗಿದೆ. ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯ ವ್ಯವಸ್ಥೆ ಇರುತ್ತದೆ. ಶಾಲೆಯಲ್ಲಿ ಸರಿಯಾದ ಸಮಯದಲ್ಲಿ ಶೂ ಮತ್ತು ಸಾಕ್ಸ್ಗಳನ್ನು ವಿತರಿಸಲಾಗಿದೆ. ಶಾಲೆಯಲ್ಲಿ ಯುವ ಮತ್ತು ಪರಿಸರ ಕ್ಲಬ್ಗಳನ್ನು ಇರುವುದನ್ನು ಗಮನಿಸಲಾಗಿದೆ. ಶಾಲೆಯ ಪ್ರಾರಂಭದಲ್ಲಿ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಿಸಲಾಗಿದೆ. ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲೆಯ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಶಾಲೆಯ ಗೋಡೆಯ ಮೇಲೆ ಪ್ರದರ್ಶಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆ ಇರುತ್ತದೆ. ಶಾಲೆಯಲ್ಲಿ ಮಕ್ಕಳಿಗೆ ಓದಲು ಗ್ರಂಥಾಲಯದ ಪುಸ್ತಕದ ವ್ಯವಸ್ಥೆ ಇರುವುದು. ಶಾಲೆಯಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಂದಿರುತ್ತದೆ ಎಂದು ಶಿಕ್ಷಕರು ತಿಳಿಸಿದರು. ಶಾಲೆಯಲ್ಲಿ ದಿನನಿತ್ಯ ವಿದ್ಯಮಾನ ತಿಳಿಯಲು ದಿನಪತ್ರಿಕೆ ಲಭ್ಯವಿರುವುದು. ಹಾಗೆ ಈ ಶಾಲೆಯ ಋಣಾತ್ಮಕ ಅಂಶ, ಶಾಲೆಯಲ್ಲಿ ಏಕ್ ಭಾರತ್ ಮತ್ತು ಶ್ರೇಷ್ಠ ಭಾರತ್ ಕ್ಲಬ್ ಅನ್ನು ರಚನೆ ಮಾಡಿರುವುದಿಲ್ಲ. ಶಾಲೆಯ ಗ್ರಂಥಾಲಯದಲ್ಲಿ ನಿಯತಕಾಲಿಕೆಗಳು ಲಭ್ಯವಿರುವುದಿಲ್ಲ. ಶಾಲೆಯಲ್ಲಿ ವಿಜ್ಞಾನ ಕಿಟ್ ಲಭ್ಯವಿರುವುದಿಲ್ಲ. ಶಾಲೆಯಲ್ಲಿ ಅರ್ತಿಂಗ್ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಸ್ವಿಚ್ ಬೋರ್ಡ್ಗಳನ್ನು ಮಕ್ಕಳ ಕೈಗೆ ತಲುಪುವ ಜಾಗದಲ್ಲಿ ಇರುವುದನ್ನು ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಗಮನಿಸಲಾಗಿದೆ. ಹಾಗೆ ಇಲ್ಲಿನ ಪ್ರಮುಖ ಅಂಶ ನಾವು ನೋಡಿದ್ದು, ಶಾಲೆಯಲ್ಲಿ ಸಮಾಜ ವಿಷಯಕ್ಕೆ ಸಂಬಂಧಿಸಿದಂತೆ ನಕ್ಷೆ ಅವಶ್ಯಕತೆ ಇದೆ ಎಂದು ಶಿಕ್ಷಕರು ತಿಳಿಸಿದರು. ಶಾಲೆಯಲ್ಲಿ ಎಲ್ಲ ಅಲ್ಮೇರಾಗಳು ಹಳೆಯದಾಗಿರುವುದರಿಂದ ಶಾಲೆಯ ರಿಜಿಸ್ಟರ್ಗಳು ಹಾಗೂ ಪ್ರಯೋಗಾಲಯದ ಸಾಮಗ್ರಿಗಳನ್ನು ಇಡಲು ಅಲ್ಮೇರಾದ ಅವಶ್ಯಕತೆ ಇದೆ ಎಂದು ಶಿಕ್ಷಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿದರು. ಅಡುಗೆ ಕೋಣೆ, ದಿನನಿತ್ಯ ಬಳಸುವ ಪಾತ್ರೆ ಪರಿಕರಗಳು, ಶುಚಿತ್ವದ ಬಗ್ಗೆ ಗಮನ ಹರಿಸುವುದು ಸೂಕ್ತವಾಗಿರುತ್ತದೆ. ಶಾಲೆಯಲ್ಲಿ ಮಕ್ಕಳಿಗೆ ಟಿವಿ, ಕಂಪ್ಯೂಟರ್ ಮತ್ತು ಪ್ರೊಜೆಕ್ಟರ್ ಹಾಗೂ ಡಿಜಿಟಲ್ ಮೂಲ ಸೌಕರ್ಯಗಳನ್ನು ಬಳಸಿಕೊಂಡರೆ ಮಕ್ಕಳಲ್ಲಿ ಇನ್ನಷ್ಟು ಕಲಿಕೆ ಸಾಮರ್ಥ್ಯವನ್ನು ಹೆಚ್ಚಿಸಲು ಅನುಕೂಲವಾಗುವುದು ಎನ್ನುವುದು ಸಾಮಾಜಿಕ ಪರಿಶೋಧನೆ ತಂಡದ ಅಭಿಪ್ರಾಯವಾಗಿರುತ್ತದೆ. ಶಾಲೆಯಲ್ಲಿ ನಲಿಕಲಿ ಮಕ್ಕಳಿಗೆ ಕುಳಿತು ಅಭ್ಯಾಸ ಮಾಡಲು ವೃತ್ತಾಕಾರದ ಟೇಬಲ್ ಮತ್ತು ಕುರ್ಚಿಯ ವ್ಯವಸ್ಥೆ ಇಲ್ಲದಿರುವುದನ್ನು ಗಮನಿಸಲಾಗಿರುವುದು. ನಲಿಕಲಿ ಮಕ್ಕಳ ಕೊಠಡಿಯಲ್ಲಿ ಹತ್ತಿರ ಶೌಚಾಲಯವಿದ್ದು, ಇದರಿಂದ ಮಕ್ಕಳಿಗೆ ಪಾಠ ಮಾಡುವ ಸಮಯದಲ್ಲಿ ಶೌಚಾಲಯದಿಂದ ದುರ್ವಾಸನೆಗಳು ಕೊಠಡಿ ಒಳಗೆ ಬರುವುದರಿಂದ ಆರೋಗ್ಯದ ಮೇಲೆ ತುಂಬಾ ತೊಂದರೆಗಳು ಉಂಟಾಗಬಹುದು. ಕಾರಣ, ಈಗ ಶಾಲೆಯಲ್ಲಿ ಲಭ್ಯವಿರುವ ಮತ್ತೊಂದು ಕೊಠಡಿಯನ್ನು ಬಳಸಿಕೊಂಡರೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಸೂಕ್ತವಾಗಿರುತ್ತದೆ. ಶಾಲೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಭಾವನೆ ಮೂಡಿಸುವುದು ಉತ್ತಮವಾಗಿರುವುದು. ಶಾಲೆಯಲ್ಲಿ ಮೂಲಭೂತ ಬಾವಿಗಳು, ಕೊಳವೆ ಬಾವಿಗಳು ಇರದೇ ಇರುವುದರಿಂದ ದಿನನಿತ್ಯದ ಅಡುಗೆಗೆ ಮತ್ತು ಕುಡಿಯಲು ಹತ್ತಿರದ ನವದುರ್ಗಾ ದೇವಸ್ಥಾನದಿಂದ ನೀರನ್ನು ಪಡೆದು ದಿನನಿತ್ಯದ ಕಾರ್ಯವನ್ನು ಮಾಡಲಾಗುತ್ತಿದೆ. ಶಾಲೆಗೆ ಯಾವುದೇ ನೀರಿನ ವ್ಯವಸ್ಥೆ ಪ್ರತ್ಯೇಕ ಇರದೇ ಇರುವುದು ಇದಕ್ಕೆ ಪರಿಹಾರ ವ್ಯವಸ್ಥೆ ಆಗಬೇಕಾಗಿರುವುದು ಎಂದು ಶಿಕ್ಷಕರು ಮತ್ತು ಸಾಮಾಜಿಕ ಪರಿಶೋಧನೆ ತಂಡದ ಅಭಿಪ್ರಾಯವಾಗಿರುತ್ತದೆ. ಶಾಲೆಯ ಸುತ್ತಲೂ ಭಾಗಶಃ ಕಾಂಪೌಂಡ್ ಗೋಡೆ ಇರುವುದಿಲ್ಲ, ಸ್ಥಳದ ಕೊರತೆ ಇರುವುದು ಎಂದು ಶಿಕ್ಷಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿದರು. ಶಾಲೆಯ ಸಭೆ ಮತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ ಸಂದರ್ಭದಲ್ಲಿ ಕುಳಿತುಕೊಳ್ಳಲು ಕುರ್ಚಿಯ ಅಗತ್ಯತೆ ಇರುವ ಬಗ್ಗೆ ಮುಖ್ಯ ಶಿಕ್ಷಕರು ತಿಳಿಸಿದರು. ಶಾಲೆಯ ಮಕ್ಕಳಿಗೆ ಆಟವಾಡಲು ಆಟದ ಮೈದಾನ ಇರುವುದಿಲ್ಲ, ಸ್ಥಳದ ಕೊರತೆ ಇರುವುದು. ಮಕ್ಕಳಿಗೆ ಆಟವಾಡಲು ಆಟದ ಮೈದಾನ ಇರುವುದಿಲ್ಲ. ಹಾಗೆ ಅಂಗನವಾಡಿ ಗುಳಿಗೆ ಸಂಬಂಧಿಸಿದಂತೆ ಅಂಗಳಕ್ಕೆ ಇಂಟರ್ಲಾಕ್ ಮತ್ತು ಶೀಟ್ನ ಅವಶ್ಯಕತೆ ಇದೆ ಎಂದು ಅಂಗನವಾಡಿ ಶಿಕ್ಷಕರು ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ತಿಳಿಸಿದರು. ಪ್ರಯೋಗಕ್ಕೆ ಸಂಬಂಧಿಸಿದಂತೆ ಥರ್ಮಾಮೀಟರ್, ಬಲ್ಬ್, ವಿದ್ಯುತ್ ಕೋಶ, ಅಶ್ರಗ ಮತ್ತು ಸೂಕ್ಷ್ಮದರ್ಶಕ, ಲಿಟ್ಮಸ್ ಕಾಗದ, ಅಯಸ್ಕಾಂತ, ಅಯೋಡಿನ್ ದ್ರಾವಣ, ದಿಕ್ಸೂಚಿ, ನಿಮ್ನ ಮಸೂರ ಮತ್ತು ಪೀನ ಮಸೂರ, ದರ್ಪಣ, ಭೂಕನ್ನಡಿ, ವಿಜ್ಞಾನಕ್ಕೆ ಸಂಬಂಧಿಸಿದ ಚಾರ್ಟ್ಗಳು, ಗ್ಲೋಬ್ಗಳು ಇವುಗಳು ಮಕ್ಕಳ ಕಲಿಕೆಗೆ ಅವಶ್ಯಕತೆ ಇದೆ ಎಂದು ಶಿಕ್ಷಕರು ಸಂದರ್ಶನ ವೇಳೆಯಲ್ಲಿ ತಿಳಿಸಿದ್ದಾರೆ. ಶಾಲೆಯಲ್ಲಿ ಗ್ರಂಥಾಲಯದ ಕೊಠಡಿ ವ್ಯವಸ್ಥೆ ಇರುವುದಿಲ್ಲ. ಧನ್ಯವಾದ. ವರದಿ ವಾಚನವನ್ನು ವಾಚಿಸಿದಂತಹ ಸಾಮಾಜಿಕ ಲೆಕ್ಕಶಾಸ್ತ್ರಜ್ಞರಾದ ಕುಮಾರಿ ವೀಣಾ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನೋಡಲ್ ಅಧಿಕಾರಿಗಳಾದ ಶ್ರೀ ಶ್ರೀಕಾಂತ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಚರ್ಚೆಯ ಮೂಲಕ
ದಯವಿಟ್ಟು ಪಾಲಕರು ಚರ್ಚೆ ಮಾಡಬೇಕಂತ ಈ ಶಾಲೆಯ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ, ಶಾಲೆಗಾಗಿ ಏನಾದ್ರು ನಾವೇನಾದ್ರು ಕೊಡುಗೆಗಳನ್ನು ಕೊಡುವಂತಿದೆ ಅಂತದಕ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ವರದಿ ಬಗ್ಗೆ ಏನಾದ್ರು ನಮ್ಮ ಅಭಿಪ್ರಾಯ ಕೂಡ ಹೇಳಿಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ವರದಿಗಳು ಮುಂದಿನ ಹಂತ ಕೂಡ ನಮ್ಮ ಅಭಿಪ್ರಾಯ ಹೇಳ್ಬೋದು. ಪಾಲಕ ಪೋಷಕರು ಸದಸ್ಯರು ಕೂಡ ತಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಚರ್ಚೆ ವಿದ್ಯಾರ್ಥಿಗಳು ಯಾರು ಬರ್ತಾರೆ? ಅಂಗನವಾಡಿ ಬಗ್ಗೆ ಹೇಳಿದ್ರಲ್ಲ, ಅಲ್ಲಿ ನಮ್ಗೆ ದಾರಿ ಇಲ್ಲ. ಇಲ್ಲಿ ಕಳಿಸುವ ಅಂದ್ರೆ ಇಲ್ಲಿ ಊರು ತಪ್ಪಳಿಗೆ ರೆಡಿ ಇಲ್ಲ. ನನ್ನ ಒಂದು ಮಗು 2 ಜನ ಇಲ್ಲಿ ತಗೊಂಡ್ರು ಇಲ್ಲೇ ಅಂಗನವಾಡಿ ಕಲಿತು ಅಂದ್ರೆ ಅಲ್ಲಿ ಈಗ 3 ವರ್ಷ ಆಗಿದೆ. ಸೇರಿಸ್ಕೊಂಡು ಅಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಇಲ್ಲಿ ಇಲ್ಲೊಂದು ಅಂಗನವಾಡಿ ಅಲ್ಲಿ ರಸ್ತೆ ಇಲ್ಲ. ರಸ್ತೆ ಇಲ್ಲ. ಇಲ್ಲೇ ಅವರು ತಕೊಳ್ಳಿ ರೆಡಿ ಇಲ್ಲ. ಮೊದಲು ಅಂಗನವಾಡಿ ಇಲ್ಲೇ ಇತ್ತಂತ, ಮೊದಲು ಅಂಗನವಾಡಿ ಇಲ್ಲೇ ಇತ್ತು, ಅವ್ರು ಹೇಳ್ತಾ ಇತ್ತು ಇಲ್ಲಿ ಹತ್ರದಲ್ಲಿ ಇತ್ತು. ಆವಾಗ ಜಾರಿ ಆಗೋದೇನೆ ಅಲ್ಲಿ ರಸ್ತೆ ಅಲ್ಲ ಇಲ್ಲೇ ಇಲ್ಲೇ ಬಂದು ಕೂತ್ಕೊಂಡು ಹೋದ್ರೆ ದೂರ ಆಗ್ತದೆ. ರೋಡಿನ ವ್ಯವಸ್ಥೆ 3 ವರ್ಷ ಆಯ್ತು ಹೋಗ್ತಾ ಇಲ್ಲ. ಮತ್ತೆ ಇಲ್ಲಿ ಹಾಕಿದ್ವಿ, ಇಲ್ಲಿ ತಗೊಂಡಿದ್ದೀವ ಈಗ ಬಂದಿಲ್ಲ, ಇಲ್ಲ ಬಂದಿಲ್ಲ. ಈಗ ತಕೊಳ್ಳಿ ನಾನು ಕೇಳ್ತಾ ಇದ್ದೀನಿ, ನಾಳೆ ಕಳಿಸ್ತೀನಿ. ಅವಳಿಗೆ ಎಷ್ಟು ವರ್ಷ ಆಯ್ತು? 3 ವರ್ಷ 3 ವರ್ಷ. ನಮ್ಗೆ ಸರ್ 3 ವರ್ಷ ಮಕ್ಕಳು ತಕೊಳ್ಳೋದು 6 ವರ್ಷದಿಂದ 5 ವರ್ಷ. ಅಂಗನವಾಡಿ ಕೇಳ್ತಾರೆ. ಅಂಗನವಾಡಿ ಅಲ್ಲ, ಅವನು ಇದು ಅಜಿರಿಪೇಟ ಸುಮ್ಮನೆ ಕೂತ್ಕೊಂಡು ಹೋಗ್ತಾನಲ್ಲ. ಹಂಗಲ್ಲ, ಉಳಿದ ಮಕ್ಕಳ ಜೊತೆಗೆ ಸರ್ ಕೂತ್ಕೊಂಡಾಗ ಏನಾದ್ರೂ ನಾನು ಆ ಕಡೆ ಈ ಕಡೆ ಹೋದಾಗ ಬಿದ್ದಿ ಏನಾದ್ರೂ ಇಲ್ಲಿ ಕೇಳಿ, ನಮ್ಮ ಶಾಲೆ 5 ವರ್ಷದ 10 ತಿಂಗಳಿಂದ ಬರೋ ಮಕ್ಕಳಿಗೆ ಬಿದ್ರೆ ನಮ್ಗೇನಾದ್ರೂ ಹೇಳಲಿಕ್ಕೆ ಅವಕಾಶ ಇರ್ತದೆ. ಈಗ BO ಆಫೀಸ್ ನಲ್ಲಿ ಈ 3 ವರ್ಷದ ಮಕ್ಕಳು ತಕೊಂಡ್ರೆ ನಮ್ಗೆ ಏನ್ ಹೇಳ್ತಾರೆ, ನೀವ್ ಯಾಕೆ ತಕೊಂಡ್ರಿ, ನಿಮ್ ಮಕ್ಕಳವರು 1ನೇ ಕ್ಲಾಸಿಗೆ ಬರ್ತಾರ, 1ನೇ ಕ್ಲಾಸಿಗೆ ನೀವು ಹೆಸರು ಹಾಕ್ಸೋದಿದ್ರೆ ತಕೊಳ್ಳಿ ಅಂತ ಹೇಳ್ತಾರೆ. ಹಂಗಲ್ಲ ಸರ್, ನೀವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಬೇಕು, ದಾರಿ ಸರಿಯಾಗಿ ವ್ಯವಸ್ಥೆ ಮಾಡ್ಬೇಕು. ಹಂಗಲ್ಲ, ಸಂಬಂಧಪಟ್ಟವರಿಗೆ ಸ್ವಲ್ಪ ಪಂಚಾಯತ್ ಅವರಿಗೆ ಯಾರಿಗೂ ಅರ್ಜಿ ಕೊಟ್ಟು ಸರಿ ಮಾಡಿಸ್ಕೊಳ್ಬೇಕು. ಅಂಗನವಾಡಿ ಇಲ್ಲೇ ಇರ್ತದೆ, ಈಗ ಇಲ್ಲಿ ಜಾಗ ಇತ್ತು ಅಂಗನವಾಡಿ ನೀರು ಬರುತ್ತೆ. ಇಲ್ಲ ಸರ್, ಆಮೇಲೆ ಜಾಗ ಕೊಟ್ಟು ಕೇಳಿದ್ರು, ಈ ಕ್ಲಾಸ್ ಮಕ್ಕಳಿರ್ಲಿಲ್ಲ, ಒಂದು ಕ್ಲಾಸ್ 2 ಕ್ಲಾಸ್ ಇನ್ನೊಂದು ಕ್ಲಾಸ್ 3 ಈ ಕ್ಲಾಸ್ ನಂತರ ಅಂಗನವಾಡಿ ಕೇಳ್ತಾರೆ. ಅಂಗನವಾಡಿ ಜಾಗ ಎಲ್ಲಿ, ನೀವೇ ನೋಡಿ ಜಾಗ ಎಲ್ಲಿ. ಆ ಟಾಯ್ಲೆಟ್ ರೂಮ್ ಅಲ್ಲಿ ಇರೋದೆಲ್ಲ ನಮಗೂ ಗೊತ್ತಿದೆ. ಟಾಯ್ಲೆಟ್ ರೂಮ್ ವಾಸನೆ ಬರ್ತದೆ ಮಕ್ಕಳಿಗೆ. ನಾನು ಕೇಳ್ತಾ ಇರೋದು, ಅವರು ನನ್ನ ಮಗನಿಗೆ
ಅಲ್ಲಿ ತಗೊಂಡ್ಬಿಟ್ಟು ದೂರ ಸರಿ ಇಲ್ಲ. ಇಲ್ಲಿ ಕೂರಿಸ್ಕೊಳ್ಳಿ ಸುಮ್ಮನೆ. ಆಯ್ತು, ನಾನು ಬಿ ಆಫೀಸ್ ನಂತರ ಚರ್ಚೆ ಮಾಡಿ ಇವರು ನಾಳೆ ಮತ್ತೊಬ್ರು ಬರ್ತಾರೆ. ಅವ್ರ ಮಕ್ಕಳು ಮತ್ತೆ 2 ವರ್ಷ ಅವ್ರ ಮಕ್ಕಳು ನಮ್ಮ ಮಕ್ಕಳು ಕೂತ್ಕೊಳ್ಳೋದು ಇವಾಗ ಹೇಳಿ ನಮ್ಗೆ ಗೋರೆ ಇಟ್ಟಿರ್ತಾರ ನಮ್ಮ ದೊಡ್ಡ ಮನೆಗೆ ಇಟ್ಕೊಂಡಿದ್ರು. ಹಾ ಇಲ್ಲೇ ಕಲಿತ ಒಂದು ಬಾರ್ವಾಡಿ ಒಂದು ಇಲ್ಲೇ ನಾನು ನರ್ಸರಿ ತಕೊಂಡವ್ರು ಇಮಿಡಿಯೇಟ್ ಇದ್ರು. ಅವ್ರು ಸರಿಯಾಗಿ ನೋಡ್ಕೊಂಡು ಹೋಗ್ತಾರೆ ಅಂತ ಯಾಕೆಂದ್ರೆ ನಾನು HM ಆಗಿ 4 ತಕೊಂಡು ನನಗೆ ಅವ್ರನ್ನ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ವಿಷಯ ಅಲ್ಲ. ಮಕ್ಕಳ ಶಿಕ್ಷಣ 3 ವರ್ಷ 3 ವರ್ಷ ಮತ್ತೆ 2 ವರ್ಷ ಇಲ್ಲೇ ಕೂತ್ಬೇಕು. ಅವ್ನು ನಮಗೆ ಇಲ್ಲಿ ನೋಡಿ ಇಷ್ಟು ಎತ್ತರ ಇದೆ ಸಾಕಿ ಅಲ್ಲಿಂದ ತಡ್ಕೊಂಡು ಎಲ್ಲಾದ್ರೂ ಬಂದು ಬಿಟ್ಬಿಟ್ರೆ ನಾವ್ ಏನ್ ಮಾಡ್ಲಿಕ್ಕೆ ಆಗ್ತದೆ ಸರ್? ಹೌದಾ ಅಲ್ಲ? ಈಗ ನಮ್ಮ ಮಕ್ಕಳಿಗಾದ್ರೆ ಏನಾದ್ರೂ ಬಿ ಆಫೀಸ್ ನಲ್ಲಿ ನಮ್ಗೆ ಆಕ್ಷನ್ ತಗೊಳ್ತಾರೆ. ಈ 3 ವರ್ಷದ ಅವ್ರನ್ನ ತಂದ್ಕೊಂಡ್ರೆ ನಾನು ಇಲ್ಲಿ ನೀವು ಅದ್ರ ಯಾಕೆ ತಕೊಂಡಿದ್ರಿ, ಯಾಕೆ ಕೇಳಿ ತಕೊಂಡಿದ್ರಿ? ಈ ನಾನು ತಗೊಳ್ಳಿಕ್ಕೆ ನಾನು ಕೂತ್ಕೊಂಡವಳೆ. ನಾ ಬೇರೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಅಂಗನವಾಡಿ ಹತ್ರ ಇತ್ತು ಸರ್. ಅಲ್ಲಿ ಅಂಗನವಾಡಿ ಟೀಚರು ಮೀಟಿಂಗಿಗೆ ಹೋಗ್ಬೇಕಾದ್ರೆ ನಾನು ಕೂರಿಸ್ಕೊಳ್ತಿದ್ದೆ. ಒಂದ್ ವೇಳೆ ಸಂಘಟನೆ ಅವ್ರನ್ನ ತಕೊಂಡು ಕೂತ್ಕೊಳ್ತಿದ್ದೆ. ಒಬ್ಬರೆಲ್ಲ 5-6 ಮಂದಿ ಬರ್ತಿದ್ರು. ನಾನು ಕೂತ್ಕೊಳ್ಳೋದಿದೆ, ನಾನು ಕೂತ್ಕೊಳ್ಳೋದಿಲ್ಲ ಯಾವತ್ತೂ ಹೇಳ್ತೀನಿ. ಪರಿಹಾರ ಏನು? ಕೂತ್ಕೊಳ್ಳೋದಿಲ್ಲ ಪರಿಹಾರ ಏನು? ನಮ್ಮ ಮನೆಯಲ್ಲಿ ಕೂತ್ಕೊಳ್ಳೋದು 5 ವರ್ಷದ ನಾನು ಬಿ ಆಫೀಸ್ ನಲ್ಲಿ ಕೇಳಿ ನಾನು 2 ಮಕ್ಕಳು ಬರ್ತಾರೆ. ಅವರು ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ಸ್ವಲ್ಪ ಕೂತ್ಕೊಳ್ಳಿ. 2 ಮಕ್ಕಳಿಗೆ ಬರ್ತಾರಲ್ಲ, ಒಬ್ಬರು 4 ಒಬ್ಬರು 4 ಇದ್ದಾಳೆ.
ಅಲ್ಲ ಆ ಸಮಸ್ಯೆ ಅವ್ರು ಹೇಳೋದಲ್ಲ ಬ್ರಿಡ್ಜ್ ಮಾಡ್ಕೊಳ್ಬೇಕು ನೀವೆಲ್ಲರೂ ಸೇರಿ ಬ್ರಿಡ್ಜ್ ಮಾಡ್ಬೇಕು ಎಲ್ಲರಿಗೂ ಸಮಸ್ಯೆ ಅಂತ ಒಬ್ಬರೇ ಈಗ ನಮಗ್ ಬೇಕಲ್ಲ ನಮ್ಗೆ ಅಂಗಡಿ ದೂರ ಆಗ್ತದೆ ಬ್ರಿಡ್ಜ್ ಸಮಸ್ಯೆ ಅಲ್ವಾ ನಾವೆಲ್ಲರೂ ಸೇರಿ ಒಟ್ಟಾಗಿ ಬ್ರಿಡ್ಜ್ ಮಾಡಿ ಪ್ಲಾನಿಂಗ್ ಮಾಡ್ಬೇಕು ಆಮೇಲೆ ಮಕ್ಕಳು ಸಾಲಿ ಕಳಿಸ್ಬೇಕಾಯ್ತು ನಾವು ಬ್ರಿಡ್ಜ್ ಇಲ್ಲ ನಮ್ಗೆ ಇಲ್ಲೇ ಕಳಿಸ್ತಿದ್ರೆ ಎಷ್ಟು ಜನ ಮಕ್ಕಳು ಹೋಗ್ತಾ ಇಲ್ಲ ಅದೇ ಬ್ರಿಡ್ಜ್ ಮೇಲೆ ಹೋಗ್ತಾರೆ ಏನಾದ್ರು ಕಳಿಸ್ಬೇಕು ಅಂದ್ರೆ ಏನಾದ್ರು ಪ್ರಯತ್ನ ಪಡ್ಬೇಕು ಇಲ್ಲಾಂದ್ರೆ ಆದರೂ ಕರ್ಕೊಂಡು ಬರ್ಬೇಕು ಈಗ ನಿಮ್ದು ಒಂದು ಇದು ಬಿಟ್ರೆ ನಾಳೆ ನಾನು ಮಕ್ಕಳನ್ನ ಇಲ್ಲೇ ಬಿಡ್ತಾ ಇರುತ್ತೆ ಪ್ರತಿಯೊಬ್ಬರು ಇಲ್ಲೇ ಬಿಡ್ತಾರೆ ಟೀಚರ್ ಯಾರು ಬಿಡ್ತಾರೆ ನಿಮಗೆ ಅನಿಸ್ತಾರೆ ಅವರಿಗೆ ಎಲ್ಲರಿಗೂ ಒಂದೇ ಹೌದು ಸರ್ ಮಕ್ಕಳಿಗೆ ಒಂದೇ ಸಮಸ್ಯೆ ಸರ್ ದೊಡ್ಡವರಿಗೆ ಹಾಗೆ ಬ್ರಿಡ್ಜ್ ನೋಡಿದ್ರೆ ಯಾವ ಆ ಕಡೆ ದಾಟುದಿಲ್ಲ ಇವ್ರು ಅವಾಗ ಬ್ರಿಡ್ಜ್ ರೋಡ್ ಮಾಡ್ಬೇಕಿದ್ರೆ ಬ್ರಿಡ್ಜ್ ಮಾಡಿಸ್ಕೊಂಡು ನೀವು ಒಂದ್ ತಿಂಗಳಲ್ಲಿ ಅಂದ್ರೆ ರೋಡ್ ಮಾಡಿಸ್ಕೊಂಡು ಇವ್ರ ಮೇಲೆ ರೋಡ್ ಐತಲ್ಲ ಈಗ ಬ್ರಿಡ್ಜ್ ಸಮಸ್ಯೆ ಯಾರಿಗೂ ಇಲ್ಲ ಆಗಲ್ಲ ಈಗ ಸಾರೇ ಬೇಕಾಗುತ್ತೆ ಈಗ ಬ್ರಿಡ್ಜ್ ಬೇಕಾಗುತ್ತೆ ಇಷ್ಟಿನೂ ತಲೆ ಇಲ್ಲ ಎಲ್ಲರೂ ದೊಡ್ಡವರು ಮಾಡ್ಕೊಳ್ಬೋದು ನಾವಲ್ಲ ಮಕ್ಕಳನ್ನ ತಪ್ಪಿಲ್ಲ ಸರ್ ಈಗ ದೊಡ್ಡವರು ಅವರ ಬಿಟ್ಟು ಬ್ರಿಡ್ಜ್ ನೀವು ಒಂದು ನೀವು ಒಂದು ಜನ ಸೇರಿ ಒಂದ್ಸರಿ ಅವ್ರ ಹತ್ರ ನೀವು ಅಡ್ರೆಸ್ ಮಾಡಿದ್ರೆ ಇಲ್ಲೊಂದು ಸಮಸ್ಯೆ ಇದೆ ಇದಕ್ಕೊಂದು ಏನಾದ್ರು ಒಂದು ಐದು ಬರುತ್ತೆ ಯಾವುದೋ ಒಂದು ಕ್ರಿಯಾವಿಲ್ಲ ಅದನ್ನ ಸೇರಿಸಿ ಮಾಡ್ತಾರೆ. ಸೊ ಈಗ ಒಂದು 6 ತಿಂಗಳ 1 ವರ್ಷದ ಒಳಗಡೆ ಅದು ಆಗ್ತದೆ. ನೀವು ಈಗ ಬಿಟ್ಬಿಟ್ರೆ ಇಲ್ಲಿ ಬಂದವಾಗ ಒಂದ್ಸರಿ ಇವ್ರು ಅಂತರ ಯಾವ ಮುಂದಾಗ ಇಂಥ ಟೈಮ್ ಬಂದ್ರು ಒಂದ್ಸರಿ ಹೇಳಿದ್ರು ಮುಚ್ಚಿಬಿಟ್ರು ಕಡೆ ಇವ್ರು ಸಮಸ್ಯೆ ಮಾಡ್ತಿರ್ತಾರೆ ಎತ್ತ ಮೇಲೆ ಆ ಮಾತು ಎದ್ದ ಕೊನೆಗೆ ಹೋಗದಂಗೆ ಬಿಡಬಾರ್ದು ಅದೇ ಬ್ರಿಡ್ಜು ಮಕ್ಕಳ ಸಮಸ್ಯೆ ಹೇಳ್ತಾ ಇದ್ದೀನಿ ನಾನು ಅವ್ರು ವೆಹಿಕಲ್ ಕೊಟ್ಬೋದಲ್ಲ ಮಕ್ಕಳಿಗೆ ನಾನು ಬಾಲ್ಗುಡಿ ಬಗ್ಗೆ ಮಾತಾಡ್ತೇನೆ ರೋಡ್ ಸಮಸ್ಯೆ ನನಗೆ ಬೇಡ ಬಾಲ್ಗುಡಿ ಬಗ್ಗೆ ಮಾತಾಡ್ತೇನೆ ನಮ್ಮ ಮಗ ಬಾಲ್ಗುಡಿ ಹೋಗ್ಬೇಕು ಹೇಗೆ ಕಳಿಸ್ತೀವಿ ಇದು ಎಜುಕೇಶನ್ ಅಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಇದ್ರ ಬಗ್ಗೆ ಮಾತಾಡ್ತಿಲ್ಲ
ನಾನು ಶಾಲೆ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಕಲಿಬೇಕು, ನನ್ನ ಮಕ್ಕಳು ಕಲಿಬೇಕು. ದೂರ ಆಗ್ತಾ ಉಂಟು ಅದೇ ಏನಾದ್ರು ಮಾಡ್ಬೇಕು. ನಾವು ಬರೀ ಅಡಿಗೆಗೆ ಒಂದೇ ಹೇಳುವ ಆಗುದಿಲ್ಲ, ನಾವು ಸಮಸ್ಯೆಗಳು ನೋಡ್ಕೊಳ್ಬೇಕು. ನಾವು ಅಡಿಗೆ ಮಾಡಿ ನೋಡಿದ್ದೇವೆ. ಪಾತ್ರೆ ಹೊರಗಡೆ ತೊಳೆಯೋಂಗಿಲ್ಲ, ಒಳಗಡೆ ತೊಳಿಬೇಕು. ಯಾವುದು ನೋಡ್ಕೊಳ್ಬೇಕು. ನೋಡಿದ್ರೆ ತೊಳಿಲಿಕ್ಕೂ ಹೋಗುದಿಲ್ಲ. ನಾವು ಮಾಡ್ಕೊಳ್ಬೇಕು ಅಂತ ಹೇಳ್ಬೇಕು. ಇದಿಲ್ಲ ಮಕ್ಕಳಿಗೆ ಇಲ್ಲ ಇನ್ನೊಂದೆರಡು ವಿಷಯ ಏನಂದ್ರೆ, ಈಗ ಅವರು ಹೇಳಿದಂಗೆ ಡಿಜಿಟಲ್ ಮೀಡಿಯಾ ಅಂದ್ರೆ ಏನು ಟಿವಿ ಅಥವಾ ಪ್ರೊಜೆಕ್ಟ್ ಈ ತರದ್ದು ಕೆಲವೊಂದು ಅಂತದ್ದಿದ್ರೆ ಅವ್ರಿಗೆ ಮಕ್ಕಳಿಗೆ ಕಲೀಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಬಟ್ ಇಂಥದ್ದೆಲ್ಲ ಏನಾಗ್ತದೆ, ಒಂದೇ ಯಾವುದು ನಮ್ಮ ಶಿಕ್ಷಣ ಇಲಾಖೆಯಿಂದ ಕೆಲವು ಪರ್ಟಿಕ್ಯುಲರ್ ಅದಕ್ಕೆ ಇನ್ನೂ ತನಕ ಯಾವುದು ಆ ಥರ ಅನುದಾನಗಳು ಎಲ್ಲ ಶಾಲೆ ಕೊಡೋರಿಗೆ ಬರ್ತಾ ಇಲ್ಲ. ಆಗ ಕೆಲವೊಂದು ಶಾಲೆಗಳಲ್ಲಿ ನಾವು ನೋಡಿದ್ದೇವೆ, ಹಳೆಷ್ಟು ಓಲ್ಡ್ ಸ್ಟೂಡೆಂಟ್ಸ್ ಅಥವಾ ಈ ಪಾಲಕರು ಇಂಥವೆಲ್ಲ ಸೇರ್ಕೊಂಡು ಏನೋ ಒಂದು ಸಣ್ಣದು ಅಷ್ಟೇ, ಏನೋ ಸಣ್ಣ ಟಿವಿ ಅಥವಾ ಇಂಥದ್ದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಮಕ್ಕಳಿಗೆ ಇದಾಗ್ತದೆ ಅಂತ ಅಷ್ಟೇ. ನಾವೀಗ ನಾವು ಕೊಡ್ತೇವೆ ಹೇಳ್ತೇವೆ ಮಾಡಿದ್ದಾರೆ, ಅದು ನಾವು ನೋಡಿದ್ದೇವೆ ಕೆಲವೊಂದು ಶಾಲೆಗಳಲ್ಲಿ. ಏನೋ ನಮ್ದು ಹಳೆ ಟಿವಿ ಇರುತ್ತೆ, ನಾವು ಬದಲಾಯಿಸೋರು ಇರ್ತೀವಿ, ಟಿವಿ ಹೊಸ ತಗೊಳ್ಳೋರು ಇರ್ತೀವಿ. ಹಳೆ ಟಿವಿ ಏನ್ ಮಾಡ್ತಾರೆ ಅಂತದ್ದು ಯೂಸ್ ಆಗ್ತದೆ, ಅಂತದನ್ನ ನೀವು ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಅವ್ರು ಹಾಕಿ ಅದಕ್ಕೆ ನಾವು ಪಿಪಿಟಿ ಅಥವಾ ಏನಾದ್ರು ತೋರಿಸ್ಬೋದು ಅಂತ ಮಕ್ಕಳಿಗೆ. ಅಂತ ಅದನ್ನು ವಿಚಾರ ಮಾಡಿ ಪಾಲಕರಿದ್ದವರು ಶಾಲೆಗೆ ಏನಾದ್ರು ಉಪಯೋಗ ಆಗೋದಾದ್ರೆ ಅದನ್ನ ಅಲ್ಲಿ ಪ್ರೊವೈಡ್ ಮಾಡ್ಲಿಕ್ಕೆ ಸ್ವಲ್ಪ ವಿಚಾರ ಮಾಡಿ. ಕೊಡಿ ನಿಮ್ ದುಡ್ಡಿಂದ ಕೊಡಿ, ಎಲ್ಲ ಸರ್ಕಾರದಿಂದ ಆಗಲ್ಲ ನಾವು ಹೇಳ್ತೀವಿ. ಈ ಪ್ರಾವಿಷನ್ ಇದೆ ನೋಡಿ, ಆ ತರದ್ದು ವಿಚಾರಗಳನ್ನ ಸ್ವಲ್ಪ ಮಾಡಿ. ಕೆಲವೊಂದು ವಿಷಯದಲ್ಲಿ ಅವರವರೇ ಶಾಲೆಯ ಪಾಲಕರು ಸಂಬಂಧಪಟ್ಟಂತೆ ಏನಾರ ಸಾಧ್ಯ ಇದೆ ಅಂತದ್ದೆಲ್ಲ ಮಾಡಿದ್ದಾರೆ, ಅದೊಂದು ವಿಚಾರ. ಮತ್ತೆ ಏನಾಗ್ತದೆ, ನಾವು ಇಲ್ಲಿ ಬಂದಿರೋದು ಕೆಲವೊಂದು ಏನೇನು ನ್ಯೂನ್ಯತೆಗಳಿದೆ ಅದನ್ನೆಲ್ಲ ನಾವು ಇಲ್ಲಿ ನೋಟ್ ಮಾಡ್ಕೊಂಡು, ನಾವು ಯಾವುದೇ ಅನುದಾನ ನಾವು ಕೊಡೋಕೆ ಬಂದಿದ್ದಲ್ಲ, ಇಲ್ಲಿ ಏನ್ ನ್ಯೂನತೆಗಳಿರ್ತಾವೆ ಅವನ್ನೆಲ್ಲ ನೋಟ್ ಮಾಡ್ಕೊಂಡು ನಮ್ಮ ನಮ್ಮ ಮೇಲೆ ರಿಪೋರ್ಟ್ ಮಾಡ್ತಾರೆ. ಅವರು ಅಲ್ಲಿ ಅದನ್ನು ಅಡ್ರೆಸ್ ಮಾಡಿ ಆನಂತರ ಅವರು ಅದನ್ನು ಫಾರ್ವರ್ಡ್ ಮಾಡಿ ಆಗ್ಬೇಕಾಗಿರುವಂತ ಕೆಲಸಗಳನ್ನ ಅವರು ಅನುದಾನದ ಮೇರೆಗೆ ಅವರು ಹಂಚಿಕೆ ಮಾಡಿ ಕೊಡ್ತಾರೆ.
ಪ್ರಾಸೆಸ್. ಹಾಗಾಗಿ ಈಗ ಏನ್ ನೀವು ಹೇಳ್ತಿರೋದು ಆಟದ ಮೈದಾನ ಒಂದು ಎಲ್ಲ ಕಡೆ ಸಮಸ್ಯೆ ಇದೆ, ಜಾಗದ ಸಮಸ್ಯೆ ಇರೋದ್ರಿಂದ ಅದು ಬಹುತೇಕ ಕಷ್ಟ ಇರ್ತದೆ. ಬಿಟ್ಟರೆ ಉಳಿದ ಶೌಚಾಲಯ, ಅಡಿಗೆ ಕೋಣೆ ಇಂಥದ್ದೆಲ್ಲ ಏನೇನು ಸಮಸ್ಯೆಗಳಿದೆ ಅವೆಲ್ಲ ಆಗುವಂಥದ್ದು ಅವೆಲ್ಲ ಮಾಡ್ತಾರೆ. ನಾವು ರಿಪೋರ್ಟ್ ಮಾಡಿ ನಾವು ಕಳಿಸಿರ್ತೇವೆ. ಅದು ನಿಧಾನ ಮತ್ತೆ ಪಂಚಾಯತ್ ಅನ್ನೋದು ಸ್ವಲ್ಪ ಗಮನಕ್ಕೆ ತಂದು ಆಗ್ತದೆ. ಯಾವುದೋ ಒಂದು ಇದರಲ್ಲಿ ಶಿಕ್ಷಣ ಇಲಾಖೆಯಿಂದ ಅಥವಾ ಪಂಚಾಯತಿಯಿಂದ ಆದ್ರೂ ಅಂಥದ್ರ ಕ್ರಮ ಆಗ್ತದೆ. ಸ್ವಲ್ಪ ತಾವು ಒಂದಷ್ಟು ಜನ ಮುತುವರ್ಜಿ ವಹಿಸಿ ಗ್ರಾಮ ಸಭೆಗಳು ನಡೀತಾ ಇರ್ತದೆ. ಗ್ರಾಮ ಸಭೆಗಳಲ್ಲಿ ಮುಖ್ಯವಾಗಿ ನೀವು ಅಲ್ಲಿ ಏನಾದ್ರು ಅಡ್ರೆಸ್ ಮಾಡಿದ್ರೆ ಅಲ್ಲಿ ನೋಟ್ ಆಗ್ತದೆ. ಸೊ ಆವಾಗ ಅದು ಸ್ವಲ್ಪ ಹೀಟ್ ಇರ್ತದೆ, ಅಲ್ಲಿ ಮಾಡ್ಲೇಬೇಕಾಗ್ತದೆ. ಶಿಕ್ಷಣದ ಬಗ್ಗೆ ಯಾರು ಮಾತಾಡೋದಿಲ್ಲ ಸರ್. ಅಲ್ಲ ಹಾಗಾಗಿ ನೀವು ಮೆನ್ಷನ್ ಮಾಡಿದ್ರೆ ಅಲ್ಲಿ ನೋಟ್ ಅಲ್ಲಿ ರಸ್ತೆ ಅಷ್ಟೇ, ಮಕ್ಕಳ ಬಗ್ಗೆ ಯಾರು ನನ್ನ ಮಕ್ಕಳಿಗೆ ಮಾಡ್ತಾಯಿಲ್ಲ. ನನ್ನ ಮಗಳ ಸಮಸ್ಯೆ ಬಂದಾಗ ಯಾರು ಮಾತಾಡಿದ್ರಿ? ಎಲ್ಲ ಕಡೆ ವಿಷಯ ಹೇಳಿದ್ರಿ, ಯಾರು ಮಾತಾಡಿದ್ರು? ನೀವು ಎಷ್ಟು ಅನುಭವಿಸಿದ್ರಿ? ಈ ಒಂದು ನಾನೆಂತ ಮಾಡುದು ಕೇಳು. ಎಷ್ಟು ಅನುಭವಿಸಿದ್ರೆ ನಾವು ತಾಯಿಯನ್ನು ಗೊತ್ತಿತ್ತು. ನಾನು ಹುಡುಗಿದ್ದವಾಗ ನಮ್ಮ ಧನ್ಯ ಹುಡುಗಿ ಇದ್ದವ ಈ ಶಾಲೆ ಎಷ್ಟು ಅನುಭವಿಸಿದ್ರೆ ಗೊತ್ತುಂಟು. ಯಾರೋ ಮುಂದಾದ್ರೂ ಒಂದು ಇಷ್ಟು ಜನರು ಮಾತ್ರ ಈಗ ಅಡ್ರೆಸ್ ಆಗುತ್ತೆ ಫಸ್ಟ್ ಪಂಚಾಯತಿ ಮಾಡ್ಬೇಕು. ಏನ್ ಮಾಡ್ಬೇಕು? ಎಲ್ಲಿ ಮಾಡ್ಬೇಕು? ಗ್ರಾಮ ಸಭೆಗಳಲ್ಲಿ ಮಾಡ್ಬೇಕು. ನೀವು ಅದು ಎಲ್ಲಿ ಬರುದಿಲ್ಲ. ಶಿಕ್ಷಣದ ಬಗ್ಗೆ ಎಲ್ಲರೂ ಬರುದಿಲ್ಲ. ನನ್ನ ದಾರಿ ಮೇಲೆ ಏನಾದ್ರು ಕಡಿಮೆ ಇದೆ ಆ ವಿಚಾರ ಮಾಡಿದ್ರೆ ಅಲ್ಲಿ ನಿಮ್ಮ ಊರಿಗೆ ಸಂಬಂಧ ಯಾವುದೇ ಸಮಸ್ಯೆಗಳಿದ್ರು ಅಲ್ಲೇ ಅಡ್ರೆಸ್ ಮಾಡ್ಬೋದು. ನೀವು ಬರುದಿಲ್ಲ ಅಂತ ಹೇಳಿದ್ರೆ ನಾವೇ ಇಲ್ಲಿ ಅಡ್ರೆಸ್ ಮಾಡಿದ್ದೀನಿ ನಾನು ಮಕ್ಕಳ ಬಗ್ಗೆ. ಅಲ್ಲಿ ನಾವು ರಿಪೋರ್ಟ್ ಮಾಡಿರ್ತೇವೆ. ಮಾಡಿ ಸರ್, ನಾವು ರಿಪೋರ್ಟ್ ಮಾಡಿರ್ತೇವೆ. ಅದನ್ನು ಮಾಡ್ತೀನಿ. ನಿಮ್ಮ ಕಡೆಯಿಂದ ಹೋಗ್ಲಿ. ಅಂಗನವಾಡಿ ಬಗ್ಗೆ ನಾನು ಮೆನ್ಷನ್ ಮಾಡಿದ್ದೀನಿ. ನಾನು ಆ ತರ ನಿಮ್ಮ ಕಡೆಯಿಂದ ಒಬ್ಬರೇ ಹೋಗಿ ಸರ್, 4-5 ಜನ ಸೇರಿಸಿ ಬೇಡ ಸರ್, ಜಾಸ್ತಿ ಬೇಡ. ನಿಮ್ದು ರಿಪೋರ್ಟ್ ಸಾಕು. ನಿಮ್ದು ರಿಪೋರ್ಟ್ ಇಲ್ಲಿಂದ ರಿಪೋರ್ಟ್ ಹೋಗ್ತದೆ. ಏನೇನು ಸಮಸ್ಯೆ ಇರ್ತದೆ ಅದು ಮಾಡ್ತಾರೆ. ಇಲ್ಲಿ ಬರ್ದಿದ್ದೇವೆ ನಾವು. ಅಂಗನವಾಡಿ ಇಲ್ಲ, ಈ ಶಾಲೆ ಪ್ರದೇಶದಲ್ಲಿ ಅಂಗನವಾಡಿ ಇಲ್ಲ ಅಂದ್ರೆ ಕಡೆಗೆ ಜಾಗ ಕೊಟ್ಟಿದ್ದಾರೆ. ಯಾವ ಕೊಡಬೇಕು ಈಗ ಮಕ್ಕಳ ಸಂಖ್ಯೆ ಮೇಲೆ ಡಿಪೆಂಡ್ ಆಗಿದೆ. ಈಗ ಮಕ್ಕಳ ಸಂಖ್ಯೆ ನೋಡಿ ಇಲ್ಲ ಮಕ್ಕಳಿಗೆ ಇದಕ್ಕೆ ಕಡಿಮೆ ಮತ್ತೇನಲ್ಲ, ಮಕ್ಕಳು ಕಲಿತಾರೆ. ಸಿಕ್ಬೇಕು, ಸ್ಟ್ರಿಕ್ ಮಾಡಿದ್ರೆ ಕೆಲವು ಏನಾಗಿದೆ ಮಕ್ಕಳಿಗೆ ಎರಡು ಹೊರಟು ಕೂಡ ಯಾಕಂದ್ರೆ ಕೈ ಬರ್ತಾರೆ ಒಂದು ಭಯ ಇದೆ. ನಾನು ಮಕ್ಕಳಿಗೆ ಶಿಕ್ಷಣ ಕಲಿಬೇಕು ಹೊಡಿಬಾರ್ದು. ಹೊಡಿಲಿಲ್ಲ ಮಕ್ಕಳು ಕೇಳುದಿಲ್ಲ. ಈಗ ಹೊಡಿಲೇಬೇಕು. ಈ ಒಂದು ಬರ್ಕೊಂಡು ಬಂದಿದ್ರೆ ಬಿಡುಕಿಲ್ಲ. ಆ ರೀತಿ ಮಾಡಿ ಈಗ ಅವ್ರಿಗೆ ಹೆದರಿಕೆ ಅನ್ನೋದು ಇರುದಿಲ್ಲ. ಮಕ್ಕಳು ಹೊಡಿಲಿಲ್ಲ ಈಗಲ್ಲ ಮೊದ್ಲಿಂದ ಹೇಳುದಲ್ಲ. ಆಮೇಲೆ ಇಲ್ಲ
ನಾವು ಮಾಡ್ಕೊಳ್ಳಿಲ್ಲ, ಈಗ ಮಾಡಿದ್ರೆ ಏನೋ ಆಗ್ತಿತ್ತು. ಈಗ ಅವರು ಸ್ಟೆಪ್ ಹಿಡಿತಿದ್ರು. ಒಬ್ಬೊಬ್ರು ಮಕ್ಕಳು ಕನ್ನಡನೇ ಓದಕ್ಕೆ ಬರುದಿಲ್ಲ, ಇಂಗ್ಲಿಷ್ ಓದ್ತಾರೆ. ಅವ್ರು ಅಡಬೇಕು, ಎದ್ರಿ ಬರ್ಬೇಕು. ಅವ್ರಿಗೆ ಊಟ ಮಾತಾಡ್ತಾರೆ. ಅಲ್ಲೇ ಇಡ್ತೀರಾ, ಈ ಕಡೆ ಶಿಫ್ಟ್ ಮಾಡ್ತಾರೆ. ಅಲ್ಲೇ ಇಡೋದಿದ್ರೆ ಟಾಯ್ಲೆಟ್ ಕ್ಲೀನ್ ಮಾಡಿಸ್ಲೇಬೇಕು, ಡೈಲಿ 2 ಸಲ ಮಾಡಿಸ್ಬೇಕು. ಯಾಕಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ಸರ್, ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಮಿಟ್ ಮಾಡ್ಕೋಬೇಕು, ನಾವು ದೊಡ್ಡವರೆಲ್ಲ ಅಮಿಟ್ ಮಾಡ್ಬೇಕು, ಆ ತರ ಸ್ಮೆಲ್ ಶಿಫ್ಟ್ ಮಾಡ್ಬೇಕು. ಇಲ್ಲಾಂದ್ರೆ ಡೈಲಿ 2 ಸಲ ಕ್ಲೀನಿಂಗ್ ಮಾಡಿಸ್ಬೇಕು. ಸಾಕಾಗುದಿಲ್ಲ, ಡೈಲಿ 2 ಸಲ ಮಾಡಿದ್ರೆ ಮಕ್ಕಳು ಮನೆಯಲ್ಲಿ ಮಾಡ್ಕೊಂಡು ನೀರು ಹಾಕಿದ್ರೆ ಎಲ್ಲ ಕರೆಕ್ಟಾಗಿ ಇರುತ್ತೆ ಸರ್. ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಒಂದು ಹೇಳಿದ್ರೆ ನೀರ್ ಹಾಕ ಬನ್ನಿ ಮಗ ಅಂದ್ರೆ ಹಾಕ ಬರ್ತಾರೆ, ಹೇಳ್ತಾರೆ ಹಾಕ್ತಾರೆ. ಒಂದೊಂದು ಸಲ ಬಿಟ್ಬಿಡ್ತಾರೆ, ನಂಬರ್ ಬರುತ್ತೆ ಸ್ವಲ್ಪ ಅಷ್ಟೇ. ಇಲ್ಲ ಒಂದು 50-60 ಮಕ್ಕಳು, ಇರೋದೊಂದು 39 ಮಕ್ಕಳು 37 ಮಕ್ಕಳೇ ಇದ್ದಾರೆ. ಈ ಮಾಸ್ಟ್ರು ಸರಿಯಾಗಿ ಹಚ್ಕೊಂಡು ಒಬ್ಬರು 70 ಮಕ್ಕಳು ಬರೋದಿಲ್ಲ, ಹೆಂಗ್ ಕಲಿಸಬಹುದು? ಇಷ್ಟು ಬೇರೆ ಹೋಮ್ ವರ್ಕ್ ನೀವು ಒಬ್ಬರಿಗೆ ಹಾಕೊಂಡು 8 ಜನ ಬರೀ ಅಂತ ಹೇಳಲಿಕ್ಕಿಲ್ಲ. ಪ್ರತಿಯೊಬ್ಬರಿಗೂ ಒಬ್ಬರು ಹೋಮ್ ವರ್ಕ್ ಹಾಕೊಡ್ಬೇಕು. ಬೋರ್ಡ್ ಮೇಲೆ ಬರ್ತೀವಿ, ಎಲ್ಲರೂ ಬರ್ಕೊಳ್ಳಿ ಅಂತ ಹೇಳ್ಬೇಕು. ನೀವು ಇಲ್ಲಿ ಮೊಬೈಲ್ ನೋಡ್ಕೊಂಡು ಸರಿ ಆಗುದಿಲ್ಲ. ನೀವೀಗ ನಮ್ಗೆ ಗೊತ್ತದ, ನೀವು ಇನ್ಸ್ಪೆಕ್ಷನ್ ಬರ್ತಾರೆ ಕೂಡ ರೆಡಿ ಮಾಡ್ತೀರಿ ಮಕ್ಕಳಿಗೆ, ಅದನ್ನ ಮಕ್ಕಳನ್ನ ಬಿಟ್ಟು ಬಿಡ್ತೀರಿ. ನೀವು ನಾಳೆ ಇನ್ಸ್ಪೆಕ್ಷನ್ ಮಕ್ಕಳಿಗೆ ಏನ್ ಬೇಕಾದ್ರೂ ಮಾಡ್ತೀರಿ. ಈಗ ನಾನು ಮೊನ್ನೆ ಹೇಳ್ತೇನೆ, ಎಕ್ಸಾಮ್ ಅಲ್ಲಿ ನೋಟ್ಬುಕ್ ತಂದ್ಕೊಟ್ಟೆ ಅವನಿಗೆ 1 ವರ್ಷ ಆಗ್ತಾ ಉಂಟು, ಹಾಗೆ ಇದೆ. ಹಾ, ಈಗ ಮೊನ್ನೆ ಇನ್ಸ್ಪೆಕ್ಷನ್ ಆದ್ರೆ ಒಟ್ಟು ಬರೀತಾರೆ ಅಂತ ಹೇಳ್ತಾರೆ. ನನ್ನ ಮಗನ ಬರೀಬೇಕಾದ್ರೆ ತಿಳ್ತಾನೆ, ಒಟ್ಟು ಬರೀ ನನ್ನ ಹತ್ರ ಸಾಧ್ಯ ಬರೀಲಿಕ್ಕೆ ಆಗ್ತದ? 1 ವರ್ಷ ಮಾಡ್ತೀನಿ ನೀವು, ಆಗ್ತದ? ಹಾ, ಡೈಲಿ ಹೋಮ್ವರ್ಕ್ ಡೈಲಿ ಮಾಡ್ಬೇಕು. ಈಗ ಒಂದಿನ ರಜೆ ಮಾಡಿದ ಅವನು, ನೀವು ಕೂತಿ ಆಯ್ತು 1 ನಿಮಿಷ ನೀವು ಕಡೆ ಮಾತಾಡಿ, ತಪ್ಪಿದ್ರೆ ಮಾತಾಡಿ. ಹಾ, ಒಂದಿನ ರಜೆ ಮಾಡಿದ ಒಂದು ಹುಡುಗ, ಅವ್ನು ಹೋಮ್ವರ್ಕ್ ಪೆಂಡಿಂಗ್ ಉಳಿತು. ಮಾರ್ನಿಂಗ್ ಅವ್ನು ಕರೆಸಿ ಬರೀಸಿ ಅದು ಚೆಕ್ ಮಾಡ್ಬೇಕು. ಇವ್ರು ಎಲ್ಲಿ ಕನ್ನಡ ಎಲ್ಲಿ ಒತ್ಕೊಟ್ಟಿರೋ ಏನು ಅಂತ ಕರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಇವ್ರು ಒಟ್ಟಾರೆ ಕಾಟಾಚಾರಕ್ಕೆ ರೈಟ್ ಆಗ್ತಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಅದು ರೈಟ್ ಇರ್ತದೆ, ಅದೇನೋ ತಪ್ಪಿದ್ರು ರೈಟ್ ಇರ್ತದೆ ಕನ್ನಡದಲ್ಲಿ. ಹಾ, ನೀವು ಎಷ್ಟು ಜನ ಇದ್ದೀರಿ? 3 ಜನ ಇದ್ದೀರಿ ಅದ ಕ್ಲಾಸ್ ಅಲ್ಲಿ. ಇವಾಗ 30 ಮಕ್ಕಳು 9 ಮಕ್ಕಳು ಇದ್ದಾರೆ, ಎಷ್ಟೆಷ್ಟು ಜನ ಬರ್ತದೆ ನಿಮ್ಗೆ? ಹೆಂಗ್ ಕಲಿಸ್ಬೋದು ನೀವು ಬೆಳಿಗ್ಗೆ ಅನ್ಸಿದೆ ತನಕ? ನೀವು ಅಷ್ಟು ನಿಷ್ಕಾಳಜಿ ಮಾಡ್ತೀರಿ ಅಂದ್ರೆ ಮಕ್ಕಳಿಗೆ ನೀವು ಶಿಕ್ಷಣ ಕರೆಕ್ಟ್ ಕೊಡ್ಬೇಕು. ನಾನು ಸಾಲಿಯಲ್ಲಿ ನಾವು ಆವಾಗ 1ನೇ ಕ್ಲಾಸಲ್ಲಿ 25-30 ಜನ ಇರ್ತಿದ್ರು. ಒಂದೇ ಮಾಸ್ಟರ್ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಇವತ್ತು 10 ಮಕ್ಕಳು ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ವಾ? ನಮ್ದು ಅವಾಗ ಹೋಮ್ವರ್ಕ್ ಅವತ್ತಿಂದ ಅವತ್ತೇ ಆಗ್ಬೇಕು, ಇಲ್ಲಾಂದ್ರೆ ನಿಲ್ಸಿ ಬಯಸ್ತಿರು. ನೀವು 1-2 ದಿನ ಮಾಡಿ ಆತರ ಸ್ಟಿಕ್ ಆಯ್ತು. 1-2 ದಿನ ಮಾಡಿ ಹೋಮ್ವರ್ಕ್, ಅವತ್ತಿನ ಅವತ್ತೇ ಹೋಮ್ವರ್ಕ್ ಮಾಡ್ಬೇಕು ನೀವು. ಯಾವ ಇವತ್ತಿನ ಹೋಮ್ವರ್ಕ್ ನಾಳೆ ನೋಡಿದ್ರು 4 ದಿನ ಬಿಟ್ಟು ನೋಡುದಲ್ಲ ಅದು. ಮಕ್ಕಳಿಗೆ ಅದೇ ಹೆವಿ ಆಗ್ತದೆ. ನೀವು ಅದು 1 ವರ್ಷ ಅಂತ ಹೇಳಿದ್ರಲ್ಲ, ಹಾ, ನೀವು ಎಕ್ಸಾಮ್ ಮಾಡ್ತೀರಾ, ಎಕ್ಸಾಮ್ ಮಾಡುವಾಗ 4 ದಿನ ಮಕ್ಕಳು ಮುಂಚೆ ಮಕ್ಕಳಿಗೆ ಹೇಳ್ಬೇಕು. ನೀವು ಟೈಮ್ ನೋಡ್ಕೊಂಡು ನೀವು ರಜೆ ನೋಡ್ಕೊಂಡು ಎಕ್ಸಾಮ್ ಮಾಡೋದಲ್ಲ ಅದು. ಈ ವರ್ಷ ನನ್ನ ಮಕ್ಕಳಿಗೆ ನಾನು ಅನಾರೋಗ್ಯದಲ್ಲಿ 9 ವರ್ಷ ಅಲ್ಲ, ನನಗೆ ಆಪರೇಷನ್ ಆಗಿದೆ ಸರ್. ಬಿದ್ದಿದ್ದೆ ನಾನು, ಸ್ಟಿಚ್ ಹಾಕಿದ್ದಾರೆ, ಸ್ಟಿಚ್ ಹಾಕಿದ್ದಾರೆ. ನಿಮ್ಮ ಸಮಸ್ಯೆ ನೀವು ಹೇಳ್ಕೊಳ್ತೀರಿ. ನಾನು ಸರ್ವಿಸ್ ಆಗಿ ನಾನು ಈಗ ಪ್ರೈವೇಟ್ ಶಾಲೆಯಲ್ಲಿ ಎಲ್ಲ ಸೇರಿ 42 ವರ್ಷ ಮೇಲೆ ಆಯ್ತು ಸರ್ವಿಸ್ ಮಾಡಿ. ನನಗೆ ಗೊತ್ತಿಲ್ಲ ಸರ್ ಕಲ್ಸೋದು ಮಕ್ಕಳಿಗೆ. ಹಾ, ಟೀಚರಿಗೆ ಕೇಳಿ ನಾನು ಹೊರಗೆ ಹೋಗ್ತೇನೆ, ಕೇಳಿ ಟೀಚರಿಗೆ. ಹಾ, ಕ್ಲಾಸ್ ಅಲ್ಲಿ ಅವ್ರಿಗೆ ಕೇಳ್ತದೆ ನಾನು ಕಲ್ಸೋದು. ನಾನು 1 ನಿಮಿಷ ಟೈಮ್ ವೇಸ್ಟ್ ಮಕ್ಕಳ ಹತ್ರ ಕೇಳಿ. ನಾನು ಟೈಮ್ ವೇಸ್ಟ್ ಮಾಡೋಲ್ಲ, ಪಟ್ಟಿ ಚೆಕ್ ಮಾಡ್ತೇನೆ ನಾನು. ಯಾರ ಪಟ್ಟಿ ನಾನು ಬಿಡುತ್ತಿಲ್ಲ. ಅಕಸ್ಮಾತ್ ಮಕ್ಕಳು ರಜೆ ಆದಾಗ ನಾನು ಸ್ವಲ್ಪ ಆವಾಗ ಮೇಲ್ ಕಡೆ ಆಗ್ತದೆ ಸ್ವಲ್ಪ ನೋಡ್ಲಿಕ್ಕೆಲ್ಲ. ಅವತ್ತಿನ ನಮ್ಮ ಹೋಮ್ವರ್ಕ್ ನೀವು ಸಂಜೆ ಒಳಗೆ ನೋಡ್ಬಿಡ್ಬೇಕು. ನಾಳೆ ನಾವು 3-4 ಕೊಟ್ಟಿರ್ತಲ್ಲ ನೋಡಿ ಕರೆಕ್ಷನ್ ಮಾಡ್ಕೊಟ್ಬಿಡ್ಬೇಕು. ನಾಳೆ ಹೋಮ್ವರ್ಕ್ ಹಾಕ್ಬಿಡ್ಬೇಕು ಅವರಿಗೆ. ಜಾಸ್ತಿ ಕರೆಕ್ಷನ್ ಮಾಡಿ ಮಿಸ್ಟೇಕ್ ಇಲ್ಲ, ರಜೆ ಮಾಡಿದಪ್ಪ
ಅಲ್ಲ ನಾವು ಮಾಡಿರ್ಬೇಕು ಯಾಕಂದ್ರೆ ಈಗ ಬರಲಿಲ್ಲ ಅಂದ್ರೆ ಮಕ್ಕಳು ಮುಂದೆ 6ನೇ ಕ್ಲಾಸ್ 7ನೇ ಕ್ಲಾಸ್ ಎಂತ ಬರೀತಾರೆ ಮತ್ತೆ ಈಗ ಫಸ್ಟ್ ಮಾಡ್ತಾರೆ ಅಲ್ಲ ಆವಾಗ ಆವಾಗ ಆ ಸರ್ ಮೀಟಿಂಗ್ ಇರಲೇ ಇರ್ತದಿಲ್ಲ ಹಾಗೆ ಮಾಡ್ಬೇಕು ಮೀಟಿಂಗ್ ಎಲ್ಲಿ ಆವಾಗ ಎಂತ ಮೀಟಿಂಗ್ ಇತ್ತು ಈಗ ಮೀಟಿಂಗ್ ಇಲ್ಲ ಮೀಟಿಂಗ್ ಅದೇ ಮಾತಾಡ್ತಿದ್ರು ಅದ್ರ ಮೇಲೆ ಅದೇ ಅಧ್ಯಕ್ಷರ ಮೀಟಿಂಗ್ ನಾವು ಮೀಟಿಂಗ್ ಇಟ್ರೆ ಪೇರೆಂಟ್ಸ್ ಹೇಳ್ತಿರು ಮೀಟಿಂಗ್ ಹೇಳುದಿಲ್ಲ ಈಗ ನಾವು ಸಮಸ್ಯೆ ಇರ್ತದೆ ಮಕ್ಕಳು ಹೌದು ಒಂದು ಇಂಗ್ಲಿಷ್ ಶಬ್ದ ಕನ್ನಡ ಓದಕ್ಕೆ ಬರುದಿಲ್ಲ ಮಕ್ಕಳಿಗೆ ಎಂತ ಜಾಸ್ತಿ ಇಲ್ಲ ಈಗ ಒಂದು 30 ಮಕ್ಕಳು ಇದ್ದಾರಲ್ಲ ಸರಿ ಮಾಡಿ ಡಿವೈಡ್ ಮಾಡ್ಕೊಂಡು 10 ಮಕ್ಕಳು ಬರ್ತಾರೆ ಆರಾಮ್ ಕಲಿಸಬಹುದು ಅರ್ಧ ಗಂಟೆ ಟೈಮ್ ಸಿಗ್ತದೆ ನಾವು ಅದು ನೋಡಿದಾಗ ಅರ್ಧ ಗಂಟೆ ಟೈಮ್ ಒಂದು ಹುಡುಗನಿಗೆ ಅರ್ಧ ಗಂಟೆ ತನಕ ಹೆಂಗ್ ಬೇಕಾದ್ರೂ ಕಲಿತಾರೆ ಅವರು ಎಂತ ದೊಡ್ಡ ಹುಡುಗನವರು ಕಲಿತಾನೆ ಅವನು ಅರ್ಧ ಗಂಟೆ ಮತ್ತೆ ನಿಮಗೆ ನಾವು ಫೋನ್ ಮಾಡಿ ಕೇಳುದು ಅದೆಲ್ಲ ಇಟ್ಕೊಬೇಡಿ ಬೋರ್ಡ್ ಮೇಲೆ ಹಾಕಿ ಎಲ್ಲರೂ ಬರ್ಕೊಳ್ಳಿ ಅಂತ ಹೇಳಿ ಅದ್ರ ನಂತರ ಪಟ್ಟಿ ನೋಡ್ಬಿಡಿ ಎಲ್ಲರೂ ಸರಿ ಬರ್ಕೊಂಡ್ರೆ ಅಂತ ಹೇಳಿ ಒಂದ್ಸಲ ಕರೆಕ್ಷನ್ ಮಾಡ್ಬಿಡಿ ಹೋಮ್ವರ್ಕ್ ಈ ಕೆಲವು ಟೈಮ್ ನಾವು ಕರ್ಕೊಂಡು ಹೋಗ್ಬೋದು ನಾವೇ ಕೇಳ್ಬೇಕು ನಿಮ್ಮ ಹತ್ರ ಹೋಮ್ವರ್ಕ್ ಹಾಕೊಟ್ಟಿದ್ರ ಪಟ್ಟಿ ಕರೆಕ್ಷನ್ ಮಾಡಿದ್ರ ನಾವು ಕೇಳ್ಬೇಕು ಪಾಲಕರು ಇರೋದು ಅದನ್ನ ಇಟ್ಕೋಬೇಡಿ ಅದೆಲ್ಲ ಆ ತರ ಮಾಡ್ಲೇಬೇಡಿ ನಾವು ಯಾಕೆ ನೀವು ಬಂದಿರಲ್ಲ ಇಲ್ಲಿ ಕರೆಕ್ಟ್ ಆಗಿ ಕಲಿಸಿ 4 ಜನಕ್ಕೆ ಒಳ್ಳೇದಾಗ್ಲಿ ನಿಮ್ಗೆ ಓದ್ರಿಂದ ಪ್ರಯೋಜನ ಆಗ್ತದೆ ಸುಮ್ಮನೆ ಬರುವುದು ಬೆಳಿಗ್ಗೆ ಸಂಜೆ ತನಕ ಟೈಮ್ ವೇಸ್ಟ್ ಮಾಡ್ಕೊಂಡು ಆ ತರ ಮಾಡಲೇಬೇಡಿ ಕರೆಕ್ಟ್ ಆಗಿ ಕಲಿಸಿ ನೀವು ಕಲಿಸುತ್ತ ಮಕ್ಕಳೇನು ಕಲಿಬೇಕಾದ ಆ ತರ ಕಲಿಸಿ ನಿಮ್ಗೆ ಲೆಕ್ಕಾಚಾರ ಬಾಕಿಯಲ್ಲಿ ಇರ್ಬೋದು ಅದನ್ನು ಬಿಟ್ಟು ಸ್ವಲ್ಪ ಇದರಲ್ಲಿ ಜಾಸ್ತಿ ಟೈಮ್ ಕೊಡಿ ಮಕ್ಕಳಿಗೆ ಕಲಿಸುವುದ್ರಲ್ಲಿ ಈಗ ಏನಾಗಿದೆ ನಿಮ್ಗೆ ಆ ಮಾತು ಯಾರು ಕೇಳಿಲ್ಲ ಅಂತ ಹೇಳ್ತೀವಿ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ ಈಗ ನಮ್ಮಲ್ಲಿ ನಿಮ್ಗೆ ಹೇಳಿದೆ ನಾನು ಬಂದಾಗ ಹೇಳಿದೆ ಟಾಯ್ಲೆಟ್ ಕ್ಲೀನ್ ಮಾಡಿಸಿ ಅಂತ ಹೇಳಿ ಇಲ್ಲ ನಾನು ಒಂದ್ಸಲ ಹೇಳಿದೆ ಯಾರು ಕೇಳೋದಿಲ್ಲ ಅಂತ ಹೇಳಿದೆ ನೀವು ಒಂದ್ಸಲ ಹೇಳಿದ್ರೆ ನೀವು ಹೆಡ್ ಟೀಚರ್ ಅಲ್ಲ ಈಗ ಅಡ್ಮಿಷನ್ ಅಲ್ಲ ಒಂದ್ಸಲ ಹೇಳಿದ್ರೆ ಎಲ್ಲರೂ ಅಡಿಗೆ ಅವರಿಗೆ ಮಕ್ಕಳಿಗೆ ಎಲ್ಲರೂ ನಿಭಾಯಿಸೋಂಗಿರ್ಬೇಕು ನೀವು ಒಂದ್ಸಲ ಹೇಳಿದ್ರೆ ನೀವು ಡೈಲಿ ಹೇಳ್ಬೇಕಂತಿಲ್ಲ ಒಂದ್ಸಲ ಹೇಳಿದ್ರೆ ಎಲ್ಲರೂ ಮಾಡ್ಬೇಕು ಹುಡುಗರು ಹಿಡಿದು ಅಡಿಗೆ ಅವರಿಗೆ ಎಲ್ಲರೂ ಇದು ಮಾಡ್ಬೇಕು ನೀವು ಒಂದ್ಸಲ ಟಾಯ್ಲೆಟ್ ಕ್ಲೀನ್ ಮಾಡಿ ಅಂತ ಅಡಿಗೆ ಅವ್ರಿಗೆ ಹೇಳಿದ್ರೆ ಅವ್ರು ಮತ್ತೆ ನಿಮ್ಮ ಹತ್ರ ಒಂದು ತಿಂಗಳಾದ್ರೂ ಹೇಳಿಸ್ಕೊಳ್ಳೋಂಗಿಲ್ಲ ಆ ಥರ ಮಾಡಲಾಗ ನೀವೇನ್ ಮಾಡ್ತೀರಿ ಒಂದ್ಸಲ ಹೇಳ್ತೀರಿ ಬಿಡ್ತೀರಿ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಇಲ್ಲಾಂದ್ರೆ ಸರ್ ಒಳ್ಳೆ ಸ್ಟ್ರಿಕ್ಟ್ ಒಂದು ಸರ್ತ ಹಾಕಿ ಇಲ್ಲಿ ಟೀಚರ್ಸ್ ಇದ್ರೆ ಸರ್ 1ರಿಂದ 7 ಕಲಿಸ್ಲಿಕ್ಕೆ ಆಗುದಿಲ್ಲ ಈಗ 10 ಅಂತ 30 ಜನ ಅಂದ್ರು ಆಗುದಿಲ್ಲ ಈಗ ನನಗೆ ಇಲ್ಲಿ ಬಂದ್ ಕೂಡಲೇ ಕೇಳಿ ಆ ದಿವಸ ಪುಷ್ಟಿ ಇಲ್ಲಿ ನಾನು ಬಂದ್ CRP ಏನ್ ಹೇಳ್ತಾರೆ ನೀವು ಹೋಗ್ಬೇಡಿ ಶಾಲೆಗೆ ಹೋಗ್ಬೇಡಿ ಸೀದಾ ಶರಾವತಿ ಹೋಗಿ ಮಾಡ್ಕೊಂಡೇ ಹೋಗಿ ನಿಮ್ಮ ಶಾಲೆಗೆ ಹೋಗ್ಬೇಡಿ ಕಡೆಗೆ ಶಾಲೆಗೆ ಹೋಗಿ ಹೇಳ್ತಾರೆ ನಾನು ಆದ್ರೂ ಸ್ಕೂಲಿಗೆ ಬಂದು ಮಕ್ಕಳಿಗೆ ಕೊಟ್ಟಿ ನೋಡಿ ಹೋಮ್ವರ್ಕ್ ಕೊಟ್ಟು ನಂತರ ಅವ್ರಿಗೆ ಏನ್ ಬೆಳಿಗ್ಗೆ ಪಾಠ ಓದಿಸುದ ಶಬ್ದ ಹಾಕುದ ಈ ತರ ಮಾಡೇ ನಂತರ 1:30 ರಿಕ್ಷಾ ಮಾಡ್ಕೊಂಡು 150 ರೂಪಾಯಿ ರಿಕ್ಷಾ ಕೊಟ್ಕೊಂಡು ಹೋಗ್ತೇನೆ ಆ ರೀತಿ ಸರ್ ಶಾಲೆಗೆ ಬಂದಿದ್ದೆ ಕೇಳಿ ಅಧ್ಯಕ್ಷರು ಕೇಳಿ ನಾನು ಈಗ ಬಂದು 3 ತಿಂಗಳಾಯ್ತು 3.5 ತಿಂಗಳಾಯ್ತು 7ನೇ ಕ್ಲಾಸ್ ಹುಡುಗನಿಗೆ ಇಂಗ್ಲಿಷ್ ಹೆಸರು ಬರಲಿಕ್ಕೆ ಬರುದಿಲ್ಲ ಅದು ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಾ ನಾನು 1ರಿಂದ 7ರವರೆಗೆ ಸೆಪ್ಟೆಂಬರ್ ತಿಂಗಳವರೆಗೆ ಅವನು ಕಲ್ತ್ಕೊ ಬಂದಿದ್ದಾನೆ ಅವನಿಗೆ ಹೆಸರು ಬರಲಿಕ್ಕೆ ಬರುದಿಲ್ಲ ಅಂದ್ರೆ HM ಕಾರಣ ಆಗ್ತಾರ ಇಲ್ಲ ನಾನೇನ್ ಮಾಡ್ಬೇಕು ಮಗುವಿನ ಪ್ರಾಬ್ಲಮ್ ಸರ್ ಮೊನ್ನೆವರೆಗಿದ್ದು ಪ್ರಾಬ್ಲಮ್ ಸರ್ ಕೇಳಿದ್ರೆ ಸರ್ ಈಗ ರಿಟೈರ್ಡ್ ಆಗಿ ಹೋಗಿದ್ದಾರೆ ಈಗ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಅಯ್ಯೋ ಅವನು ಚುರುಕಿದ್ನಲ್ಲ ಅಷ್ಟು ಹುಷಾರಿದ್ನಲ್ಲ ಅವನು
ಅವ್ರು ದಡ್ಡನೆ ಮಾಡಿರೋದಿಲ್ಲ, ಸ್ವಲ್ಪ ಮೇಲೆ ಅವ್ರು ಸ್ವಲ್ಪ ಕಲಿಸುವಂತಿದ್ದಾರೆ. ನಮ್ದು ಬರೀತಾ ಉಂಟಲ್ಲ ಏನ್ ಹೇಳಲಿಕ್ಕೆ ಉಂಟು ಇಂಥ ಪರಿಸ್ಥಿತಿ ಈ ಹುಡುಗಿನವರೊಟ್ಟಿಗೆ ಇವತ್ತು ಹೇಳಿ ಕೇಳಿ ಆ ಸಮಿತಿ ನಮ್ಮ ಹುಡುಗಿ ಹೊಡಿಲಿ ಹೊಡಿದ ಈ ಹೊಡಿ ಕಲಿಸಿ ಅವಳಿಗೆ ನಮ್ಮ ಮನೆಯಲ್ಲೂ ಟ್ಯೂಷನ್ ಹಾಕ್ತೆ ಈಗ ಅವಳು ಚುರುಕಿದ್ದಾಳೆ ಸರ್ ಬರೀ ಹಾಗೆ ಹೇಳ್ತಾರೆ ನೋಡಿ, ಒಂದು ಮೀಟಿಂಗ್ ಇಲ್ಲ, ಎಂತ ಇಲ್ಲ. ನಾವೆಲ್ಲ ಶಾಲೆಗಳಲ್ಲಿ ಎಷ್ಟು ಒಳ್ಳೆ ಅಷ್ಟೇ ನೀವು ಕಲಿಸೋ ಬಗ್ಗೆ ನೀವು ಕಲಿಸೋ ಬಗ್ಗೆ ಅವ್ರಿಗೊಂದು ಬಿಟ್ಟು ಹೋದ್ರೆ ಇಲ್ಲಿ ಯಾವ ಪಾಲಕರು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡೋದಿಲ್ಲ. ನೀವು ಹೋಮ್ವರ್ಕ್ ಒಂದ್ ಮನೆ ಫೋನ್ ತಗೊಂಡಿಲ್ಲ ಒಂದು ಬಿಟ್ಟು ನೋಡಿ ಅದ್ರ ಬಗ್ಗೆ ಯಾವ ಪಾಲಕರು ಕಂಪ್ಲೇಂಟ್ ಇಲ್ಲ. ಕೇಳ್ತಾರೆ, ನಾವು ಕೇಳ್ಕೊಂಡಿದ್ದೇವೆ. ಸರ್ ಹೋಗ್ಬೇಕಾದ್ರೆ ನನಗೆ ಮನೆ ಫೋನ್ ನೋಡಿಬೇಕು. ಯಾರು ಬರೋದಿಲ್ಲ. ಹೌದು ಅದ್ರ ಬಗ್ಗೆ ಕಲಿಸೋ ಬಗ್ಗೆ ಕಂಪ್ಲೇಂಟ್ ಮಾಡಿ ಯಾರು ಪಾಲಕರು ಬರೋದಿಲ್ಲ. ಜೋರ್ ಮಾಡಿದ್ರೆ ನೀವು ನಮ್ಗೆ ಕರೀರಿ ನಾವು ಮಾತಾಡ್ತೀವಿ ಅಷ್ಟೇ ನಾವು ಹೇಳಿದ್ರೆ ಯಾರು ಪೇರೆಂಟ್ಸ್ ಬಂದ್ರೆ ನೀವು ನಮ್ಗೆ ಕರೀರಿ ಮಾತ್ರ ಮಕ್ಕಳು ನಾಳೆ ಬೆಳೆದ್ಮೇಲೆ ಎಷ್ಟು ದಿನ ಸರ್ ನಾನೇ ಹೇಳಿದ್ದೇನೆ ಕೇಳಿ ನಾನು ಅದೇ ಮಾತಾಡಿದ್ದೇನೆ ಮುಂದೆ ಇಂಗ್ಲಿಷ್ ಯಾವುದೇ ಸಬ್ಜೆಕ್ಟ್ ಆಗ್ಲಿ ಸರಿಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹಿಂದೆ ಬಿಡಿ ಈಗ ನೀವು ಕರೆಕ್ಟ್ ಆಗಿ ಬಿಡಿಸಿ ಎರಡು ಬ್ಯಾಚ್ ಹೋದ್ರೆ ನಮ್ಮ ಶಾಲೆ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತದೆ. ಈಗ ಗವರ್ಮೆಂಟ್ ಯಾರು ಹೋಗ್ತಾ ಹೇಳ್ತಾ ಇದ್ದಾರೆ, ಮುರಾರ್ಜಿ ಸ್ಕೂಲಿಗೆ ಹೋಗ್ತಾ ಹೇಳ್ತಾ ಇದ್ದಾರೆ, ಹೋಗ್ಬೇಡಿ ಯಾರು ಮೊದಲು ಸರಿ 4ನೇ ಕ್ಲಾಸ್ನವರೆಗೆ ಇತ್ತು. ಅದಕ್ಕೆ ಜನರ ಭಾವನೆ ನೋಡಿ 5ನೇ ಕ್ಲಾಸ್ನಿಂದ ಬೇರೆ ಸ್ಕೂಲಿಗೆ ಹಾಕುದು. ಅವರೆಲ್ಲ ಅಜ್ಜ ಅಜ್ಜಿಗಳಿಗೆ ಮಾತ್ರ ಕಳಿಸ್ತಾರೆ, ನಮ್ಮ ಮಾತಿಲ್ಲ. ನಾನು ಹೇಳಿದ್ದೇನೆ, ಅವರಿಗೂ ಹೇಳ್ಕೊಳ್ತಿದ್ದೇನೆ, ನಮ್ಮ ಸ್ಕೂಲಿಗೆ 7ನೇ ಕ್ಲಾಸ್ನವರೆಗೆ ಮಾಡಿ ನಾನೇ ಇರ್ತೇನೆ, 3 ವರ್ಷ ಅಂತೂ ನಾನು ಗ್ಯಾರಂಟಿ ಇರ್ತೇನೆ, ನಾನೇ ತಗೊಳ್ತೇನೆ ನಿಮ್ ಕ್ಲಾಸ್, ಚೆನ್ನಾಗಿ ಮಾಡ್ಕೊಂಡು ಹೋಗ್ತೇನೆ. 7ನೇ ಕ್ಲಾಸ್ ಆದ ನಂತರ ನೀವು ಬೇರೆ ಸ್ಕೂಲಿಗೆ ಹೋಗ್ಬೇಡಿ. ಏನಾಗಿದೆ ಎಲ್ಲ ಗೊತ್ತೇನಾಗಿದೆ, ಕಲಿಸುವುದಿಲ್ಲ ಕರೆಕ್ಟ್ ಆಗಿ ಹೋಮ್ವರ್ಕ್ ಮಾಡಿಸುವುದಿಲ್ಲ ಅಂತ ಹೇಳಿ ತಲೆಗೆ ಬಂದ್ಬಿಟ್ಟದೆ. ಒಳ್ಳೆ ಹುಡುಗಿನ ಹುಡುಗನ ನಾವು ಹಾಳು ಮಾಡ್ತಿದ್ದೇವೆ ಅಂತ ಹೇಳಿ ಇಲ್ಲ ಹೋಮ್ವರ್ಕ್ ಹಾಕುವ ಇಲ್ಲ ಗೌರ್ಮೆಂಟ್ ಹಾಕುವ ಅಂತ ತಲೆ ಬಂದ್ಬಿಟ್ಟದೆ. ಹೇಳ್ತೇನೆ ನಾನು ಮೊನ್ನೆ ಹೋಮ್ವರ್ಕ್ ನೋಡಿದ್ರೆ ಅಷ್ಟೆಲ್ಲ ಒಂದಿನ ಕೊಟ್ಟರು, ನೀವು ಒಂದು ವರ್ಷಕ್ಕೂ ಹೋಮ್ವರ್ಕ್ ಏನ್ ಮಾಡ್ತಿದ್ರಿ ನೀವು, ಚೇಂಜ್ ಮಾಡೋ ವರ್ಷ ಅನ್ಸ್ಬಿಟ್ಟದೆ. ಅದಕ್ಕೆ ನಾನು ಹೇಳ್ತಿರೋದು ನೀವು ಕರೆಕ್ಟ್ ಆಗಿ ಕಲಿಸಿ, ಯಾರು ಇಲ್ಲಿ ಯಾರು ಹೊರಗಡೆ ಕಳಿಸೋದಿಲ್ಲ. ನಾನು ಹೇಳ್ತಾ ಇದ್ದೆ ಎಂತಕಂದ್ರೆ ಚುಕ್ಕಿದ್ರು ದಡ್ಡ ಮಾಡೋದಂದ್ರೆ ಎಷ್ಟಿರ್ಬೋದು. ನೀವು ನಾಳೆ ಕರೆಕ್ಟ್ ಆಗಿ ಹೋಮ್ವರ್ಕ್ ಮಾಡಿಸಿ, ಡೈಲಿ ಹೋಮ್ವರ್ಕ್ ಕೊಡಿ. ಇವ್ರಿಗೆ ಹೇಳುದಲ್ಲ, ನಾವು ಪಾಲಕರ ಮೀಟಿಂಗ್ ಹೇಳುದಾಗಿದೆ ಸರ್. ಸರ್ ಹತ್ರ ಬಂದು ಹೇಳಿದ್ರೆ ಮಕ್ಕಳು ಕಲಿತಾರೆ, ಮುಂದೆ ಕಲಿತಾ ಹೋಗ್ತಾರೆ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಅಲ್ಲ ನಮ್ಗೆ ಗೊತ್ತೇ ಇರ್ತದೆ ಪೇಪರ್ ಅಷ್ಟೇ ನೋಡ್ಲಿಕ್ಕೆ ಬರ್ತಿದ್ರು, ಪೇಪರ್ ಅಷ್ಟೇ ಬರ್ತಿದ್ರು. ಮೀಟಿಂಗ್ ಇಡಲಾಗಿದೆ. ಆವಾಗ
ಅಂದ್ರೆ ಅವ್ರದ್ದು ಸನ್ಮಾನ ಮುಗಿತು, ಅವ್ರದ್ದು ರಿಟೈರ್ಡ್ ಆಯ್ತು, ಅವ್ರು ನಾಳೆ ಒಂದು ಮಾತಾಡ್ಕೊಂಡು ಹೋಗ್ಬಾರ್ದು ಇದ್ರ ಬಗ್ಗೆ ಇಲ್ಲಿವರೆಗೂ ಮಾಡಿ ಇಲ್ಲಿವರೆಗೂ ಬಂದಿದೆ. ಯಾರೇ ಒಬ್ಬ ಯಾರು ಯಾವತ್ತೂ ಹೇಳ್ತಿದೆ ಅಲ್ಲ ಅವ್ರಿಗೆ ಹೇಳಿದ್ರೆ ನಾವು ಮಾತಾಡೋದು ಈಗ ನಾವು ಮಾತಾಡ್ತಿಲ್ಲ. ಈಗ ಅವ್ರಿಗೆ ಈಗ ಇಲ್ಲಿ ನೋಡಿ ಎಲ್ಲರೂ ಸರ್ ಬಗ್ಗೆ ಸರ್ ಬಗ್ಗೆ ಸಪೋರ್ಟ್ ಇದೆ. ಸರ್ ಬಗ್ಗೆ ಸಪೋರ್ಟ್ ಇರ್ಬೇಕಾದ್ರೆ ಒಬ್ಬರು ಆಗ್ತದೆ ಹೇಳು. ಸ್ವಲ್ಪ ಸಪೋರ್ಟ್ ಇರುವ ನಾವು ಬಂದ ಮೇಲೆ ಸರ್ ಈ ರೀತಿ ಮಾತಾಡೋದು ನಿಮ್ಗೆ ಅದು ನಿಮ್ಗೆ ನಿಮ್ಮ ಮಗಗೆ ಹೇಳಿದ್ರೆ ನೀವು ಸುಮ್ಮನೆ ಹೇಳ್ತಿದ್ಯಾ? ನಂಗೆ ನೋವಾಯ್ತದೆ ನಾವು ಕೇಳುವ ನಾವೆಲ್ಲರೂ ಮಾತಾಡ್ತೇವೆ. ಅದು ಈಗೆಲ್ಲರೂ ಮಾತಾಡ್ತಾರೆ ನೀ ಅದಕ್ಕೆಲ್ಲರೂ ಅವರು ಅದನ್ನೇ ಇಲ್ಲ ಆ ತರದ್ದು ವಿತ್ ಪ್ರೂಫ್ ನಿಮ್ಗೆ ಟೀಚರ್ ಕಲಿಸ್ತಾರೆ ಆ ತರದ ಪ್ರೂಫ್ ಇದ್ರೆ ಅಂತದನ್ನ ಮುಂದಿನ ಹಂತದಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಸೊ ನಾವು ನೋಡಿದಂಗೆ ಇವರು ಹೇಳ್ತಾರೆ ಒಳ್ಳೆ ಶಿಕ್ಷಕರಿದ್ದಾರೆ, ದಯವಿಟ್ಟು ನೀವು ಮಾನಿಟರ್ ಮಾಡಬೇಕು. ಯಾವಾಗ ನೀವು ಎಲ್ಲರೂ ಒಂದ್ ಕಡೆ ಸೇರಿ ಅಲ್ಲಿ ಡಿಸ್ಕಷನ್ ಆಗ್ತದೆ ಆವಾಗ ಯಾರ್ಯಾರು ಇವರೇ ಇರ್ತಾರೆ ಶಿಕ್ಷಕರು ಯಾರೇ ಇದ್ರು ಅಲರ್ಟ್ ಇರ್ತಾರೆ. ಅವರು ಕೇಳ್ತಾರೆ ಬಾಲಕರು ಕೇಳ್ತಾರೆ ಅನ್ನೋ ದೃಷ್ಟಿಯಿಂದ ಅವ್ರ ಕೆಲಸ ಆಗ್ತದೆ. ಮೀಟಿಂಗ್ ಮಾಡಿ ಅವ್ರಿಗೆ ಒಂದ್ಸರಿ ಸೊ ತಿಂಗಳಿಗೆ ಒಂದ್ಸರಿ ಅಥವಾ 2 ತಿಂಗಳು ದಯವಿಟ್ಟು ಮೀಟಿಂಗ್ ಮಾಡಿ ನಾವೆಲ್ಲರೂ ಎಲ್ಲ ಮೀಟಿಂಗ್ ಒಂದು 5-6 ಜನ ಬಂದ್ರು ಮಾತಾಡ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ತಾರೆ. ಈಗ ಎಷ್ಟು ಜನ ಬಂದ್ರೆ ಇಷ್ಟೆಲ್ಲ ಚರ್ಚೆ ಆಗ್ತದೆ. ಮತ್ತೆ ಏನು ಮಕ್ಕಳಿಗೆ ಏನು ಪಾಠ ಮಾಡೋದಿಲ್ಲ ಅಥವಾ ಸರಿ ಶಿಕ್ಷಣ ಕೊಡೋದಿಲ್ಲ ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ಲಿಕ್ಕೆ ಆಗ್ತದೆ.
ಸಾಮಾಜಿಕ ಪರಿಶೋಧನಾ ಅವ್ರು ಬಂದ್ರು ಕಾರ್ಯಕ್ರಮದವ್ರು ಬಂದ್ರು ನೀವ್ ಹೆಚ್ಚಿದ್ರಿ ಇಲ್ಲ ಅಂದ್ರೆ ನಾನು ಫಸ್ಟ್ ಬಂದಾಗ ಹೇಳಿದ್ದೆ SDMC ಕೆಲವರು ನಾನು ಇನ್ನು ಮುಖಾನೇ ನೋಡ್ತಿದ್ದಾರೆ ಅವ್ರನ್ನೆಲ್ಲ ಯಾಕೆ ಸೇರಿಸಿದ್ದಾರೆ ಯಾರು ನೀವು ಪೇರೆಂಟ್ಸ್ ಬರ್ದೇ ಇದ್ದಾಗ ಸರ್ ಏನ್ ಮಾಡ್ತಾರೆ ಸರ್ ನಮಗೂ ಒತ್ತಡ ಇರ್ತದೆ ಇಂತಿಷ್ಟನೇ ತಾರೀಕಿಗೆ SDMC ರಚನೆ ಆಗ್ಬೇಕು ಇಂತಿಷ್ಟನೇ ತಾರೀಕಿನ ಒಳಗೆ ಮಾಡಿ ನಮ್ಗೆ ಅಪ್ರೂವಲ್ ತಕೊಳ್ಬೇಕು ಇರ್ತದೆ ಆವಾಗ ಅವ್ರು ಏನ್ ಮಾಡ್ತಾರೆ ಇಂಥವ್ರು ಸೇರ್ಸಿದ್ರೆ ಸರಿ ಆಗ್ತದೆ ಇಂಥವ್ರು ಸೇರ್ಸಿದ್ರೆ ಸರಿ ಆಗ್ತದೆ ಹೇಳಿ ಅವ್ರು ಏನ್ ಮಾಡ್ತಾರೆ ಒಂದಿಷ್ಟು ಜನರ ಹೆಸರು ಹಾಕೊಳ್ತಾರೆ ಅದು ನಿಮ್ಮ ಹತ್ರ ಕೇಳೇ ಹಾಕಿದ್ದಾರೆ ಅವಾಗ ಯಾರ್ಯಾರು ಬಂದಿದ್ರೆ ಗೊತ್ತಿಲ್ಲ ನನಗೆ 37 ಜನ ಪೇರೆಂಟ್ಸ್ ಇದ್ರೆ 37 ಜನರೇ ಹಾಕ್ಲಿಕ್ಕೆ ಬರೋದಿಲ್ಲ SDMC 18 ಮಂದಿ ಮಾತ್ರ ಅದರಲ್ಲಿ ಪದನಿಮಿತ್ತ ನಾಮನಿರ್ದೇಶಿತ ಸದಸ್ಯರನ್ನು ನಾವೆಲ್ಲ ಬರ್ತಾರೆ ಪಂಚಾಯತ್ ಸದಸ್ಯರು ಬರ್ತರು ನಂತರ ವಿದ್ಯಾರ್ಥಿ ಪ್ರತಿನಿಧಿ ಒಬ್ರು ಬರ್ತಾರೆ 18 ಮಂದಿ ಮಾತ್ರ ಮಹಿಳೆಯರಿಷ್ಟು ಜೆಂಟ್ಸ್ ಇಷ್ಟು ಇರ್ತದೆ 18 ಮಂದಿ ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರ ಶಾಲೆ ಕಡೆಗೆ ಯಾರು ಬರ್ತಾರೆ ಶಾಲೆ ಕೆಲಸದಲ್ಲಿ ಹೆಚ್ಚು ಒಲವನ್ನ ಯಾರು ತೋರ್ತಾರೆ ಅವರಿಗೆ ಹಾಕ್ಬೇಕು ಒಳ್ಳೇದು ನೀವು ಮೀಟಿಂಗಿಗೆ ಬರ್ಬೇಕಿದ್ದಾಗ ಅವ್ರು ಒತ್ತಡದಿಂದ ಪಾಪ ಅವ್ರು ಯಾರ ಹೆಸರು ಹಾಕಿರ್ಲಿಕ್ಕೆ ಸಾಕು ಬಂದವರು ಬರ್ಬೇಕಿದ್ದವರು ಎಲ್ಲರನ್ನು ಸೇರ್ಸಿ ಹಾಕಿರ್ಲಿಕ್ಕೆ ಸಾಕು ಅಲ್ಲದಿದ್ರೆ ಸರ್ ಆವಾಗ ಅವ್ರು ಬರ್ತಿದ್ರೇನ ಈಗ ನಾ ಬಂದು 3.5 ತಿಂಗಳದಲ್ಲಿ ನಂಗೆ ಯಾರು ಬರ್ತಿದ್ರು ಬರೋದಿಲ್ಲ ಗೊತ್ತಿಲ್ಲ ಈಗ ಒಂದಿಷ್ಟು ನಾನು ಮೀಟಿಂಗ್ ಕರೆದಾಗ ನಾನು ಸೆಪ್ಟೆಂಬರ್ದಲ್ಲೇ ಸರ್ 2 ಮೀಟಿಂಗ್ ಅನ್ನ ಕರೆದಿದ್ದೆ ನಂತರ ಅಕ್ಟೋಬರ್ದಲ್ಲಿ ಯಾವಾಗ ಒಂದು ಮೀಟಿಂಗ್ ಕರೆದಿದ್ದೆ ನವೆಂಬರ್ದಲ್ಲಿ ಒಂದು ಮೀಟಿಂಗ್ ಕರೆದಿದ್ದೆ ಡಿಸೆಂಬರ್ದಲ್ಲಿ 2 ಮೀಟಿಂಗ್ ಕರೆದಿದ್ದೆ ಯಾಕೆಂದ್ರೆ ಪ್ರವಾಸಕ್ಕೊಂದು ನಂತರ ಸೆಂಡ್ ಅಪ್ ಮಾಡ್ಬೇಕು ಸರ್ ಸರ್ ಏನ್ ಹೇಳಿದ್ರು ನಾವ್ ಹೇಳಿ ಅವ್ರ SDMC ಬರ್ತಾರೆ ನೀವು ಕರೀರಿ ಬರ್ತಾರೆ ಆವಾಗ 2 ಮೀಟಿಂಗ್ ಕರೆದಿದ್ದೆ ನೀವು ಬಂದ್ರಿ ಮಕ್ಕಳ ಪ್ರಗತಿ ಬಗ್ಗೆ ಕೇಳ್ತ್ರಿ ಹೇಳಿದ್ರೆ ನಾನು ಮೀಟಿಂಗ್ ಅಂದ್ರೆ ಪಾಲಕ ಸಭೆ ಎಲ್ಲರೂ ಬರ್ತಾರೆ ಒಬ್ಬರಿಗೆ ನಮ್ ಕರೀಲಿಲ್ಲ ಅಂತ ಆಗ್ತದ್ಯಾ ಅದಕ್ಕೆ ಪಾಲಕ ಸಭೆ ಅಂತಾನೆ ಇಟ್ಬಿಡಿ ಒಂದು 4 ದಿನ ಮೊದಲು ಹೇಳಿ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ನಾನು 2 ಪಟ್ಟಿ ಮಾಡಿದ್ದೇನೆ SDMC ಪಾಲಕರು ಯಾವ ಪಾಲಕರು ಬಂದಿಲ್ಲ ನೋಡಿ 2 ಪಟ್ಟಿ ಚರ್ಚೆ ಮಾಡಿ ಮೀಟಿಂಗ್ ಯಾವ ಪಾಲಕರು ಬಂದಿಲ್ಲ ನೋಡಿ ಅವ್ರು ನಮ್ಮ ಕಂಪ್ಲೇಂಟ್ ತಗೊಂಡು ಮುಂದಿನ ತಿಂಗಳಲ್ಲಿ ನಾನು ಪ್ರತಿ ಮಕ್ಕಳಿಗೆ ಪ್ರತಿ ದಿವಸ ಹೇಳ್ತೇನೆ ನಿಮ್ಮನೇಲಿ ಯಾರು ಪಟ್ಟಿ ನೋಡುದಿಲ್ವಾ ನಾವ್ ಏನ್ ಕಲಿಸಿದ್ರು ಬೆಳಿಗ್ಗೆಯಿಂದ ಸಂಜೆವರೆಗೆ ಶಿಕ್ಷಕರು ಏನ್ ಮಾಡಿದ್ದಾರೆ ಒಬ್ರು ಪಟ್ಟಿ ತೆಗೆದು ನೋಡುದಿಲ್ವಾ ಪ್ರತಿ ದಿವಸ ಹತ್ರದ ಮನೆಯವ್ರು ಕೇಳಿರ್ಬೇಕು ನಾವು ಒಬ್ಬೊಬ್ರು ಪಟ್ಟಿ ಅಲ್ಲಿ ಕೂತಲ್ಲಿ ಮಾತಾಡ್ಬೇಡಿ ಮತ್ತೊಂದ್ರೆ ಮುಂದಿನ ವರ್ಷ ನೀವು SDMC ಅವರು ಪೇರೆಂಟ್ಸ್ ಸೇರಿ ಒಂದು ಟೀಚರ್ ಎಕ್ಸ್ಟ್ರಾ ಕೊಡ್ಬಂದ್ ಮಾಡ್ಕೊಡಿ 37 ಮಂದಿಗೆ 4 ಮಂದಿ ಒಳ್ಳೆ ಸ್ಟ್ರಿಕ್ಟ್ ಇರೋದು ಸರ್ ಕೊಡಿ ಒಳ್ಳೆ ಸ್ಟ್ರಿಕ್ಟ್
ಇವ್ರೇನ್ ಮಾಡ್ತಾರೆ ಮಕ್ಕಳು ಬರ್ಕೊಡ್ತಾರೆ ಮಕ್ಕಳು ಆಡ್ತಾರೆ ಬರೀತಾರೆ ಮೊಬೈಲ್ ಆಡ್ತಿರ್ತಾರೆ ಮೊಬೈಲ್ ಸಾಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನೋಡಲಾಧಿಕಾರಿಗಳಾದ ಶ್ರೀ ಸೂರ್ಯಕಾಂತ್ ಸರ್ ಅವರಿಗೆ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಾಗಿದೆ ಮತ್ತೇನು ಅವ್ರು ಹೇಳಿದಾಗ ಈಗ ಮತ್ತೆ ನೀವು ನಿಮ್ಮ ಅನಿಸಿಕೆ ಹೇಳಿದಾಗ ಪ್ರತಿ ತಿಂಗಳು ಒಂದು ಮೀಟಿಂಗ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಆಕ್ಟಿವ್ ಆಗಿರಿ ನಿಮ್ಮ ಮಕ್ಕಳೇ ಶಾಲೆಗೆ ಬರ್ತಿದ್ದಾರೆ ಅಂದ್ರೆ ನೀವು ಅವ್ರ ಹತ್ರ ಚರ್ಚೆ ಮಾಡ್ಬೇಕು ಟೀಚರ್ ಅವ್ರ ಹತ್ರ ಏನ್ ಏನಿದೆ ಸರಿ ಮಾಡ್ಕೊಳ್ಬೇಕು ಪ್ರತಿ ತಿಂಗಳು ಈ ತರ ಆಗ್ತಾ ಹೋದ್ರೆ ಅವರು ಒಂದು ಈ ತರ ಲೈನಲ್ಲಿ ಹೋಗ್ತಾರೆ ನೀವು ನಿಮ್ಮ ಮಕ್ಕಳು ಒಂದು ಲೈನಲ್ಲಿ ಇರ್ತಾರೆ ನೀವು ಅದನ್ನ ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಈಗ ಯಾಕಂದ್ರೆ ನಿಮ್ಮ ಮಕ್ಕಳ ಅವರು ಕೆಲಸ ಅವ್ರು ಮಾಡ್ತಾರೆ ದಯವಿಟ್ಟು ನಿಮ್ಮ ಪ್ರಯತ್ನ ಏನಿದೆ ನೀವು ಮಕ್ಕಳಿಗೆ ಅವರು ಏನು ಓದ್ತಿದಾರ ಈ ಸಿಲೆಬಸ್ ಈ ಟೈಮ್ಗೆ ಏನಿದೆ ಅದು ಆಗ್ತಾ ಇದೆ ಇದು ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕು ಮತ್ತೆ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಮತ್ತೆ ಬೇರೆ ಸ್ಕೂಲ್ಗಳು ಕಂಪೇರ್ ಮಾಡ್ತಾರೆ ಹೋಮ್ವರ್ಕ್ ಮಾತ್ರ ಒಬ್ಬೊಬ್ಬರಿಗೆ ಡೈಲಿ ಹಾಕೊಂಡು ಒಬ್ಬರಿಗೆ ಹಾಕೊಂಡು ಅಷ್ಟು ಜನಕ್ಕೆ ಬರೀಲಿಕ್ಕೆ ಅಂದ್ರೆ ಆಗುದಿಲ್ಲ ಅದರಲ್ಲಿ ಏನಾಗ್ತದೆ ಎಷ್ಟನೇ ಕ್ಲಾಸಿಗೆ ಇದ್ದವಾಗ ಒಂದು 2-3 ಕ್ಲಾಸ್ 3ನೇ ಕ್ಲಾಸ್ ವರೆಗೂ ಹಾಕೊಡ್ತೀರಾ ಕನ್ನಡ ಗಣಿತ ಸಣ್ಣ ಮಕ್ಕಳೆಲ್ಲ ಬರ್ಕೊಳ್ಳೋದು ಅಲ್ಲ ಒಂದನೇ ಕ್ಲಾಸ್ನ ಸರಿ ಇಟ್ಕೊಳ್ಬೇಕು ಒಂದನೇ ಕ್ಲಾಸ್ನ ಮುಗಿಸ್ಕೊಳ್ಳಿ ಮತ್ತೆ ಕ್ಲಾಸ್ನ ಹಾಕ್ಬೇಕಾಗ್ತದೆ ಬೇಡ ಪ್ರತಿಯೊಬ್ಬರಿಗೂ ಬರ್ಕೊಡಿ ಅವ್ರು ಹೇಳ್ತಾ ಇರೋದು ಒಂದನೇ ಕ್ಲಾಸ್ ಕೊಡ್ತಾರೆ 2ನೇ ಕ್ಲಾಸ್ ಅವರೇ ಬರ್ಕೊಳ್ತಾರೆ ಅಂತ ಅವ್ರು ಹೇಳ್ತಿರೋದು ಬಟ್ ಈಗ ನಮ್ಮೊಂದು ಅನಿಸಿಕೆ ಅಂದ್ರೆ ಆಯ್ತು ಇವತ್ತು ಅವ್ರು ಹೇಳ್ಕೊಟ್ಟಿರ್ತಾರೆ ಅವ್ರು ಕಾಮನ್ ಆಗಿ ಬರ್ದಿರ್ತಾರೆ 2ನೇ ಕ್ಲಾಸ್ ಮಕ್ಕಳು ಬರ್ಕೊಂಡು ಹೋಗಿರ್ತಾರೆ ಮುಂದಿನ ನೀವು ಸರಿಯಾಗಿ ಬರ್ಕೊಂಡು ಹೋಗಿದ್ದಾರೆ ಇಲ್ವಾ ಸರಿಯಾಗಿ ಬರ್ದಿದ್ದಾರೆ ನೋಡಿ ಸರಿ ಮಾಡಿ ಬರ್ಕೊಂಡ್ರೆ ಚೆಕ್ ಮಾಡ್ಕೊಳ್ಳಿ ಹೋಮ್ವರ್ಕ್ ಬರ್ಕೊಂಡೆ ಸರಿ ಸೆಟ್ ಆದ್ರೆ ಅದು ಆಮೇಲೆ ಪ್ರೊಸೀಜರ್ ಕಂಟಿನ್ಯೂ ಆಗ್ತದೆ ನೀವು ಹೇಳೋದು ಅದೇನು ಈಗ ಟಾರ್ಗೆಟ್ ಗ್ರೂಪ್ ಹೇಳ್ತಿದ್ದೀರಪ್ಪ ಒಂದು ಇಲ್ಲಿ ಒಂದು ಜವಾಬ್ದಾರಿ ಇರ್ತದೆ ನೀವು ಕ್ಲೀನ್ ಮಾಡೋದು ಅವ್ರ ಕೆಲಸ ಅವ್ರು ಮಾಡ್ತಾರೆ ಮಕ್ಕಳಿಗೂ ಸಹ ನೀವು ಶಿಕ್ಷಣದಲ್ಲಿ ನೀವು ಹೇಳೋದು ಪ್ರತಿ ದಿವಸ ಅಥವಾ ಪ್ರತಿ ಒಂದು ಟೈಮಲ್ಲೂ ಅದನ್ನ ಅವ್ರ ತಲೆ ತುಂಬಿಸಿ ಪ್ರತಿಯೊಂದು ಸರಿ ಓದೋವಾಗಲೂ ಅವ್ರು ನೀರು ಮಾಡಬೇಕು ಮಕ್ಕಳ ಜವಾಬ್ದಾರಿ ಇದೆ ಅವ್ರ ಜವಾಬ್ದಾರಿ ಇದೆ ಮತ್ತೆ ನಿಮ್ಮ ಜವಾಬ್ದಾರಿ ಇರ್ತದೆ ಹಾಗಾಗಿ ಪ್ರತಿಯೊಬ್ಬರು ಅವ್ರ ಹಂತದಲ್ಲಿ ಮಕ್ಕಳು ನಾವು ನಮ್ಮದು ನಮ್ಮ ಸ್ಕೂಲು ನಾವು ಕಳ್ಬೇಕು ಅನ್ನೋದು ಅವ್ರಿಗೂ ಬರ್ಬೇಕು ಪ್ರತಿಯೊಂದು ಸರಿ ಓದೋವಾಗಲೂ ಅವ್ರು ನೀರು ಹಾಕೋದು ಅವರು ಆ ತರ ನೀವು ಒಂದು ಅವರಿಗೆ ಮೋಟಿವೇಶನ್ ಮಾಡ್ಕೊಳ್ಬೇಕು ಈ ವಿಷಯದಲ್ಲಿ ಅದನ್ನೊಂದು ಮಾಡಿಸಿ ಮತ್ತೆ ಇದನ್ನು ಶಿಫ್ಟ್ ಮಾಡ್ತಿದ್ದೀರಾ ಅದು ನಿಮ್ಮ ಹಂತದಲ್ಲಿ ಏನಿದೆ ನೋಡಿ ಶಿಫ್ಟ್ ಮಾಡೋದಾದ್ರೆ ಶಿಫ್ಟ್ ಮಾಡಿಸೋದಾದ್ರೆ ಶಿಫ್ಟ್ ಆದ್ರೂ ಬಟ್ ಆ ಕೆಲಸ ಏನೋ ಅದನ್ನ ತಿಳಿಸಿ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಅದನ್ನ ರಿಪೋರ್ಟ್ ಮಾಡ್ತಾರೆ ಬಟ್ ಇನ್ ಟೈಮ್ ನೀವು ಅದಾಗ್ತಾ ಇದೆಯೋ ಇಲ್ಲೋ ಅನ್ನೋದನ್ನ ಗಮನಿಸಿ ಒಂದ್ಸರಿ ಮತ್ತೆ ನೀವು ಎಲ್ಲರೂ ಸಹ ಅಕಸ್ಮಾತ್ ನಾವು ರಿಪೋರ್ಟ್ ಮಾಡಿ ಕಳಿಸಿರ್ತೇವೆ ಅದೇನಾಗ್ತಿದೆ ಏನಾಗಿದೆ ಮಾನಿಟರ್ ಮಾಡೋ ಸರಿ ನೀವು ಚೆಕ್ ಮಾಡಿಸ್ಕೊಳ್ಬೇಕು ಯಾರು ಇರ್ತಾರಲ್ಲ ಅವರು ನಿಮ್ಮ ಹಂತದಲ್ಲಿ ಶಾಲೆಯಲ್ಲಿ ಅದೇನಾಯ್ತು ಆಗ್ತಾ ಇದೆಯೋ ಇಲ್ಲೋ ಅನ್ನೋದನ್ನ ಕೇಳ್ಕೊಳ್ಳಿ ಮತ್ತೆ ದಯವಿಟ್ಟು ಗ್ರಾಮ ಸಭೆಗಳಲ್ಲಿ ದಯವಿಟ್ಟು ಇಂಥದ್ದು ಏನಾದ್ರು ಅಡ್ರೆಸ್ ಮಾಡಿ ಸ್ವಲ್ಪ ಕೆಲವೊಂದು ಕೆಲಸಗಳು ಆಗ್ತದೆ ಗಮನಕ್ಕೆ ಬರದೇ ಎಷ್ಟೋ ಪೆಂಡಿಂಗ್ ಇರ್ತದೆ ಕೆಲಸಗಳು ಹಾಗಾಗಿ ಯಾವ್ದೋ ನಿಮ್ಮ ವಾರ್ಡ್ ಸಭೆಗಳು ಇರ್ತದೆ ಗ್ರಾಮ ಸಭೆಗಳು ಇರ್ತದೆ ಅಂತವ್ರನ್ನ ಸ್ವಲ್ಪ ಮೆನ್ಷನ್ ಮಾಡ್ತೀವಿ ಏನೋ ಒಂದು ದಾರಿಯಾಗಿ ಅದು ಕೆಲಸ ಆಗ್ತದೆ ಅಂತ ಹೇಳೋದಷ್ಟೇ ಮತ್ತೆ ಇನ್ನು ಜಾಸ್ತಿ ಸಮಯ ವ್ಯರ್ಥ ಮಾಡೋದು ದಯವಿಟ್ಟು ನೀವು ನಿಮ್ಮ ಸಮಯವನ್ನು 1 ತಿಂಗಳಲ್ಲಿ ಒಂದ್ಸರಿ ಕೊಡಿ ಏನು ಸಮಸ್ಯೆ ಇದೆ ಮಾಡಿ ಒಂದು ಮಾದರಿ ಶಾಲೆ ಆಗ್ಬೇಕಂದ್ರೆ ನಿಮ್ದು ಕರ್ತವ್ಯ ಇದೆ ಶಿಕ್ಷಕರು ಮಕ್ಕಳು ಕರ್ತವ್ಯ ಇದೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆ ಧನ್ಯವಾದ. ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿದಂತಹ ನೋಡಲ್ ಅಧಿಕಾರಿಗಳಾದ ಶ್ರೀ ಸೂರ್ಯಕಾಂತ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯದಾಗಿ ವಂದನಾರ್ಪಣೆ ನಮ್ಮ ಶಾಲೆಯ ಅತಿಥಿ ಶಿಕ್ಷಕಿಯರಾದ ಸಂಗೀತ ಟೀಚರ್
ಸೂರ್ಯ ಮುಳುಗಲೇಬೇಕು. ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು. ಈಗ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನೋಡೆಲ್ ಅಧಿಕಾರಿಗಳಾದ ಸೂರ್ಯಕಾಂತ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮದ ತಾಲೂಕಾ ವ್ಯವಸ್ಥಾಪಕರಾದ ಶ್ರೀ ಚಿದಾನಂದ ಗೌಡ ಸರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮದ ಲೆಕ್ಕ ತಪಾಸಕರಾದ ಕುಮಾರಿ ವೀಣಾ ಮೇಡಮ್ ಮತ್ತು ಕುಮಾರಿ ರಾಜೇಶ್ವರಿ ಮೇಡಮ್ ಇವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಚಂದ್ರುಗೌಡ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಪಾಲಕರಿಗೆ, ಪೋಷಕರಿಗೆ ಕೂಡ